ಪಾರದರ್ಶಕವಾಗಿ ಮಾಡಿದ್ರೆ ಕರ್ನಾಟಕದಲ್ಲಿ ಬಿಜೆಪಿಯಿಂದ ಮೂರನೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಭಾಳ ಜನ ನಿನ್ನೆ ಬಿಜೆಪಿ ಹಿರಿಯ ನಾಯಕರಿರ್ಬೋದು ಬೇರೆಯವರು ಇರ್ಬೋದು ರಿಯಾಕ್ಟ್ ಮಾಡಿದ್ರು. ಭಾಳ ಜನ ವ್ಯಂಗ್ಯ ಕೂಡ ಮಾಡಿದ್ರು. ಭಾಳ ಜನ ಪರ್ಸ್ನಲ್ ಅಟ್ಯಾಕ್ ಕೂಡ ಪ್ರಾರಂಭ ಮಾಡಿದ್ರು. ಇದು ಬಿಜೆಪಿಯವರ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಇದು ಯಾವಾಗ ಅವರಿಗೆ ಉತ್ತರ ಇಲ್ಲ, ಯಾವ ಬಗ್ಗೆ ಇಶ್ಯೂ ಬಗ್ಗೆ ಮಾತಾಡಲಿಕ್ಕೆ ಆಸಕ್ತಿ ಇಲ್ಲ ಅಥವಾ ಅವರಿಗೆ ಸರಿಯಾದ ರೀತಿಯಾದಂಥ ಮಾಹಿತಿ ಇಲ್ಲ, ಅವಾಗೇನು ಹೇಳ್ತಾರೆ, ವೈಯಕ್ತಿಕ ವಿಚಾರಗಳಿಗೆ ಪ್ರಸ್ತಾಪ ಮಾಡ್ತಾರೆ. ಇಟ್ಸ್ ಅ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಆದರೆ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ರು, ಇದರಲ್ಲಿ ಪ್ರಿಯಾಂಕ್ ಖರ್ಗೆಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಸಂಪೂರ್ಣವಾದಂಥ ಮಾಹಿತಿ ತರಿಸ್ಕೊಂಡು ಮಾತಾಡಿದಾಗ ನೋಡಿದಾಗ ತಿಳ್ಕೊಂಡಾಗ ಗೊತ್ತಾಗುತ್ತೆ ಇದರಲ್ಲಿ ಕಾಂಗ್ರೆಸ್ನವ್ರು ಕೂಡ ಇನ್ವಾಲ್ವ್ ಇದ್ದಾರೆ ಅಂತ. ಅವ್ರು ಮಾತಾಡೋ ಧಾಟಿ ನೋಡಿದರೆ ಇಟ್ ಲುಕ್ ಲೈಕ್ CM ಈಸ್ ಕಾಲಿಂಗ್ ಮೀ ಫಾರ್ ಅ ಸೆಟಲ್ಮೆಂಟ್. ನೀವು ಇದ್ದೀರಾ, ನಾವು ಇದ್ದೀರಾ, ಸೆಟಲ್ ಮಾಡ್ಕೊಳ್ಳೋಣ ಬನ್ನಿ ಅಂದಂಗೆ ಅವ್ರ ಧಾಟಿ ಇತ್ತು. ಅವರು ನಿಜವಾಗೂ ಕಾಂಗ್ರೆಸ್ ಅವರು ಅದರಲ್ಲಿ ಇನ್ವಾಲ್ವ್ ಇದ್ದರೆ ನಮಗೇನು ತೊಂದರೆ ಇಲ್ಲ, ತಕರಾರಿಲ್ಲ. ಎಲ್ಲ CBI, ED, ಇಂಟರ್ಪೋಲ್, ಲೈಸನಿಂಗು ಎಲ್ಲ ನಿಮ್ಮ ಹತ್ರನೇ ಇದೆ. ಬಹಿರಂಗಪಡಿಸ್ಲಿಕ್ಕೆ ನಾನು ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತಾಯಿದ್ದೆ. ಆದರೆ ಇನ್ನೊಂದು ವಿಷಯ ಹೇಳ್ತಾರೆ, ಒಂದು ಕಡೆ ಇದೇನು ಅಷ್ಟೇನು ಇಂಪಾರ್ಟೆಂಟ್ ಇಶ್ಯೂ ಇಲ್ಲ, ಇಟ್ಸ್ ಎ ನಾನ್ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ. ಇದು ನಾನ್ ಇಶ್ಯೂ ಇದ್ದರೆ, ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂದರೆ ಪ್ರಧಾನಮಂತ್ರಿ ಹತ್ರ ಹೋಗಿ ಚರ್ಚೆ ಮಾಡೋದು ಅಗತ್ಯ ಏನಿತ್ತು? ಪ್ರಧಾನಮಂತ್ರಿ ಇದ್ರ ಬಗ್ಗೆ ಕೇಳಿಲ್ಲ, ನಾನೇ ಪ್ರಸ್ತಾವನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ, ಅವರೇ ತಲೆ ಕೆಡಿಸ್ಕೋಬೇಡ, ನೀವು ಒಳ್ಳೆ ಆಡಳಿತ ಕೊಡು ಅಂತ ಅವರೇ ಹೇಳ್ತಾರೆ. ಇಫ್ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್, ವೈ ಆರ್ ಯು ವೇಸ್ಟಿಂಗ್ ದ ಪ್ರೈಮ್ ಮಿನಿಸ್ಟರ್ಸ್ ಟೈಮ್? ಅದೇ ಸಮಯದಲ್ಲಿ ನಮ್ಮ ರಾಜ್ಯದಲ್ಲಿ ಆದಂಥ ಅತಿವೃಷ್ಟಿ ಅನಾವೃಷ್ಟಿಗೆ ಹಣ ಕೇಳ್ಬೋದಾಗಿತ್ತಲ್ಲ, ಸ್ಪೆಷಲ್ ಪ್ಯಾಕೇಜ್ ಕೇಳ್ಬೋದಾಗಿತ್ತಲ್ಲ. ಅದೆಲ್ಲ ಬಿಟ್ಟು ಈ ನಾನ್ ಇಶ್ಯೂ ಬಗ್ಗೆ ಯಾಕೆ ಪ್ರಸ್ತಾವನೆ ಬಂತು? ಯಾಕೆ ಪ್ರೈಮ್ ಮಿನಿಸ್ಟರ್ ಕೇಳಿದ್ರ, ಇವ್ರು ಕೇಳಿದ್ರ, ನಮ್ಗೆ ಗೊತ್ತಿಲ್ಲ. ಈಗ ಪ್ರೈಮ್ ಮಿನಿಸ್ಟರಿಗೆ ಕೇಳಬೇಕು ನಾವು, ಅಷ್ಟು ಆ್ಯಕ್ಸೆಸ್ ನಮಗಿಲ್ಲ. ಸೊ ಇವ್ರು ಹೇಳಿದ್ದೇ ನಂಬಬೇಕು. ಸೊ ಇಫ್ ಇಟ್ಸ್ ಅ ನಾನ್ ಇಶ್ಯೂ, ವೈ ಇಸ್ ಇಟ್ ಡಿಸ್ಕಸಿಂಗ್ ವಿತ್ PM? ಎನಿವೆ, ಇವತ್ತು ಪೊನ್ನಣ್ಣನವರು ಮತ್ತು ನಾನು ಕೆಲವು ಫ್ಯಾಕ್ಟ್ಸ್ ಆಫ್ ದ ಕೇಸನ್ನು ನಿಮ್ಮ ಮುಂದೆ ಇಡಬೇಕು ಅಂತ ನಾವು ಇವತ್ತು ಮುಂದೆ ಬಂದಿದ್ದೀವಿ. ಇದರಲ್ಲಿ ಏನಾಗ್ತಾ ಇದೆ ಅಂದರೆ, ಈ ಇನ್ವೆಸ್ಟಿಗೇಷನ್ ಏನಿದೆ, ಇದು ಸತ್ಯ ಹೊರಗೆ ತರಲಿಕ್ಕೆ ಇವರು ಪ್ರಯತ್ನ ಮಾಡ್ತಾ ಇಲ್ಲ, ಸತ್ಯವನ್ನು ಮುಚ್ಚಾಕಲಿಕ್ಕೆ ಇವತ್ತು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಮಾಧ್ಯಮದ ಸ್ನೇಹಿತರ ಹತ್ರ ನಂದು ಒಂದೇ ಒಂದು ಕಳಕಳಿಯ ವಿನಂತಿ, ಸ್ವಲ್ಪ ಇದು ಕ್ರೊನಾಲಜಿಕಲಿಯಾಗಿ ಹೇಳ್ತೀನಿ, ದಯವಿಟ್ಟು ತಮ್ಮ ಸಹನೆ ಬೇಕಿದ್ದಕ್ಕೆ. ಯಾಕಂದರೆ ಇದು ಭಾಳ ದೊಡ್ಡ ಹಗರಣ ಇದೆ. ಇಡೀ ರಾಷ್ಟ್ರದಲ್ಲೇ ಮೊದಲನೇ ಹಗರಣ ಇದೆ. ಬಿಟ್ಕಾಯಿನ್ದು ಇರ್ಬೋದು, ಕ್ರಿಪ್ಟೋ ಕರೆನ್ಸಿದು ಇರ್ಬೋದು, ಟೆಕ್ನಿಕ್ಯಾಲಿಟಿ ಇದೆ. ಸ್ವಲ್ಪ ತಿಳಿಸ್ಲಿಕ್ಕೆ ಸ್ವಲ್ಪ ಸಮಯ ತೊಗೋಬೋದು. ನಿಮ್ಮ ಸಹನೆ ಮತ್ತು ಸಹಕಾರ ಇರಲಿ ಅಂತ ಕೋರ್ತಾ ಇದ್ದೀನಿ. ಇಲ್ಲಪ್ಪ, ನೀವು ದಯವಿಟ್ಟು ನನಗೆ ಅವಕಾಶ ಕೊಡಿ, ಇಂಟರ್ವ್ಯೂನ್ ಆಗಬೇಡಿ ವೀರೇಂದ್ರ ಅವರೇ. ಮೈ ಓನ್ಲಿ ರಿಕ್ವೆಸ್ಟ್, ಐ ವಿಲ್ ಆನ್ಸರ್ ಆಲ್ ಯುವರ್ ಕ್ವೆಶ್ಚನ್ಸ್ ಇಫ್ ವಾಟ್ ಎವರ್ ಐ ಆಮ್ ಕೇಪಬಲ್ ಆಫ್. 14 ನವೆಂಬರ್ 2020 ಶ್ರೀಕೃಷ್ಣ ಸನ್ ಆಫ್ ಗೋಪಾಲ್ ರಮೇಶ್ ಅವರು ಶ್ರೀಧರ್ ಪೂಜಾರ್ ಇನ್ವೆಸ್ಟಿಗೇಟಿವ್ ಆಫೀಸರ್ ಆಫ್ CCB ಹೋಟೆಲ್ ಮೌರ್ಯ ರೇಸ್ ಕೋರ್ಸ್ ರೋಡ್ನಲ್ಲಿ ಅಲಾಂಗ್ ವಿತ್ ರಾಬಿನ್ ಖಂಡೇವಾಲ್ ಅವ್ರ ಜೊತೆ ಅವರು ಸರೆಂಡರ್ ಆಗ್ತಾರೆ. ಹೋಟೆಲ್ ಮೌರ್ಯ ರೇಸ್ ಕೋರ್ಸ್ ರೋಡ್. ನಾಲ್ಕು ತಾಸು ಆಗುತ್ತೆ ಮತ್ತೆ. ಆಯ್ತು, ಓಕೆ. ಇಟ್ ಡಿಪೆಂಡ್. November 14th, we can give you a copy, but it's in my handwriting, so okay. 14th November 2020, Shri Krishna son of Gopal Ramesh along with Robin Khandewal, Sridhar Pujar ಇನ್ವೆಸ್ಟಿಗೇಟಿವ್ ಆಫೀಸರ್ CCB ಅವರಿಗೆ ಸರೆಂಡರ್ ಆಗ್ತಾರೆ ಹೋಟೆಲ್ ಮೌರ್ಯದಲ್ಲಿ ರೇಸ್ ಕೋರ್ಸ್ ರೋಡ್. 3 ದಿನ ಇದ್ರ ಬಗ್ಗೆ ಯಾವ ರಿಪೋರ್ಟಿಂಗೂ ಆಗೋದಿಲ್ಲ, ಯಾವ ದಾಖಲೆನೂ ಕೂಡ ದರ್ಜ್ ಮಾಡೋದಿಲ್ಲ.
17ನೇ ನವೆಂಬರ್ 2020 he is shown to be arrested in crime number 91/2020 and sent to police custody till 30th November in CCB office. 14 ದಿನ ಕಸ್ಟಡಿಗೆ ಕಳಿಸ್ತಾರೆ. ಈಗ ಕ್ರೈಮ್ ನಂಬರ್ 91/2020 ಯಾವ ಕ್ರೈಮ್ ಅಂದರೆ, ಇದು ಶೈಲಜಾ ಆಫ್ SK ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಪ್ರೊಕ್ಯೂರ್ಮೆಂಟ್ ಸೆಲ್, ಇವರು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅನಾನಿಮಸ್ ಯಾರೋ ಹ್ಯಾಕರು ನಮ್ಮ ಪ್ರೊಕ್ಯೂರ್ಮೆಂಟ್ ಸೆಲ್ನ ಹ್ಯಾಕ್ ಮಾಡಿಬಿಟ್ಟಿದ್ದಾರೆ, ಇದನ್ನು ದಯವಿಟ್ಟು ತನಿಖೆ ಮಾಡಿ ಅಂದ್ಬಿಟ್ಟು. ಸೊ ಇದರ ಅಡಿನಲ್ಲಿ ಅವರಿಗೆ ಮೊದಲನೇ ಶ್ರೀಕಿಗೆ 14 ದಿನ ಕಸ್ಟಡಿ ತಗೋತಾರೆ. ಈ ಶೈಲಜಾ ಅಂದ್ಬಿಟ್ಟು SK ಫೈನಾನ್ಷಿಯಲ್, ದೇ ವರ್ಕ್ ವಿತ್ ದ ಪ್ರೊಕ್ಯೂರ್ಮೆಂಟ್ ಸೆಲ್. ಸಾರಿ, ದಯವಿಟ್ಟು ಕ್ಷಮಿಸಬೇಕು, ಕಂಪ್ಲೇನೆಂಟು ಇಲ್ಲ ಸರ್, ಇದಕ್ಕೆ 91 9. ಸೊ ಇದು ಶ್ರೀಧರ್ ಪೂಜಾರೆ ಕೊಡ್ತಾರೆ ಕಂಪ್ಲೇಂಟ್. ಸೊ ಇದು 14 ದಿನ ಕಸ್ಟಡಿ ಆಗುತ್ತೆ. ಈ ಕಸ್ಟಡಿ ಮುಗಿತಾ ಇದ್ದಂಗೆ 2ನೇ ಡಿಸೆಂಬರ್ 2020 ಮತ್ತೊಮ್ಮೆ ಕ್ರೈಮ್ ನಂಬರ್ 153/2020 ಅವರಿಗೆ ಮತ್ತೆ ಇದರಲ್ಲಿ ರಿಮಾಂಡಿಗೆ ತಗೋತಾರೆ, 12 ದಿನ ಕಸ್ಟಡಿಗೆ. ಕ್ರೈಮ್ ನಂಬರ್ 153 ಅಂದರೆ ಇದರಲ್ಲೇನಿದೆ, ಶ್ರೀಕಿ ಎಂಬ ವ್ಯಕ್ತಿ ವಿದೇಶದಿಂದ ಹೈಡ್ರೋ ಗಾಂಜಾವನ್ನು ಬಿಟ್ಕಾಯಿನ್ ಮೂಲಕ ತರಿಸಿ ಇಲ್ಲಿ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು, ಯಾರಿಗೋಸ್ಕರನೋ ಲೈಸೆನ್ಸ್ ಮಾಡ್ತಾಯಿದ್ರು ಅಂದ್ಬಿಟ್ಟು ಈ ಕೇಸ್ನಲ್ಲಿ 12 ದಿನ ಕಸ್ಟಡಿ ತಗೋತಾರೆ. ಈ ಹೈಡ್ರೋ ಗಾಂಜಾ 14ನೇ ಡಿಸೆಂಬರು ಅಂದರೆ ಈ 12 ದಿವಸ ಕಸ್ಟಡಿ ಮುಗೀತಾ ಬಂದಂಗೆ ಅವರಿಗೆ ಮತ್ತೊಮ್ಮೆ ಶ್ರೀಕಿಗೆ ಕ್ರೈಮ್ ನಂಬರ್ 287/2020 ಮತ್ತೊಮ್ಮೆ ಪೊಲೀಸ್ ಕಸ್ಟಡಿಗೆ 28 ಡಿಸೆಂಬರ್ ತನಕ, ಅಡಿಷನಲ್ ಜುಡಿಷಿಯಲ್ ಕಸ್ಟಡಿ ಟಿಲ್ January 7 ತನಕ 14 ಡೇಸ್ ಕಸ್ಟಡಿನಲ್ಲಿ ಇಟ್ಕೋತಾರೆ. ಈ ಕ್ರೈಮ್ ನಂಬರ್ 287ನಲ್ಲಿ ಏನಿದೆ ಅಂದರೆ, ಪ್ಯಾಸಿಫಿಕ್ ಗೇಮಿಂಗ್ ಪ್ರೈವೇಟ್ ಲಿಮಿಟೆಡ್ ಅವರು ಅವ್ರದ್ದಾದಂಥ ಗೇಮಿಂಗ್ ವೆಬ್ಸೈಟ್ ಆದ ಕೆಸಿನೋ 143 ಆ್ಯಂಡ್ ಪೋಕರ್ ಸೆಂಟ್ ಅಂತ ಏನು ಆನ್ಲೈನ್ ಗೇಮಿಂಗ್ ವೆಬ್ಸೈಟ್ ಇದೆ, ಇದರಲ್ಲಿ ಅವರು ಹ್ಯಾಕ್ ಮಾಡಿ ಅಕ್ರಮವಾಗಿ ಹಣ ಗಳಿಸಿದ್ದಾರೆ ಅಂದ್ಬಿಟ್ಟು ಒಂದು ಕಂಪ್ಲೇಂಟ್ ಹೋಗ್ತದೆ. ಇದು ಮತ್ತೊಂದು ಕಂಪ್ಲೇಂಟ್ 287. ಎಸ್ ಇದು ಪೆಸಿಫಿಕ್ ಗೇಮಿಂಗ್ ಅವ್ರು ಕೊಟ್ಟಿರೋದು. ಈ ಕಸ್ಟಡಿ ಮುಗಿತಾ ಇದ್ದಂಗೆ 14 ದಿನ ಕಸ್ಟಡಿ ಮುಗಿತಾ ಇದ್ದಂಗೆ ಮತ್ತೊಮ್ಮೆ ಪೊಲೀಸವರು ಶ್ರೀಕಿಗೆ ಕ್ರೈಮ್ ನಂಬರ್ 45/2020 ಮತ್ತೊಮ್ಮೆ ಅವನಿಗೆ 14 ದಿನ ಕಸ್ಟಡಿನಲ್ಲಿ ಇಟ್ಕೋತಾರೆ. ಸೊ ದೇ ಫೈಲ್ ಒನ್ ಮೋರ್ ಕೇಸ್, ಕ್ರೈಮ್ ನಂಬರ್ 45/20. ಇದನ್ನು ಶ್ರೀಧರ್ ಪೂಜಾರ್ ಅವರೇ ಕಂಪ್ಲೇಂಟ್ ಮಾಡ್ತಾರೆ. 14 ಡೇಸ್ ಕಸ್ಟಡಿ. ಇಲ್ಲಿ ಬಿಟ್ಕಾಯಿನ್ದು ಪ್ರಸ್ತಾವನೆ ಆಗುತ್ತೆ. ಅವ್ರು ಏನು ಹೇಳ್ತಾರೆ, ಜಸ್ಟ್ ಒಂದು ಪ್ಯಾರ ಓದ್ಬಿಡ್ತೀನಿ. ಅಲ್ಲದೆ ಬಿಟ್ಕಾಯಿನ್ ಖಾತೆದಾರರ ಅಕೌಂಟ್ಗಳನ್ನು ಹ್ಯಾಕ್ ಮಾಡಿ ಈ ಖಾತೆಯಲ್ಲಿರುವ ಬಿಟ್ಕಾಯಿನ್ ಅಕ್ರಮವಾಗಿ ತನ್ನ ಖಾತೆಗೆ ವರ್ಗಾವಣೆ ಮಾಡಿಕೊಂಡು ನಂತರ ಬೇರೆ ಬೇರೆ ಖಾತೆಗೆ ಬಿಟ್ಕಾಯಿನ್ಗಳನ್ನು ಮಾರಾಟ ಮಾಡಿ ಅವರಿಂದ ವಿವಿಧ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಿಕೊಂಡು ಪಡೆಯುವುದು ಹಾಗೂ ಹವಾಲಾ ಮುಖಾಂತರ ಹಣ ತರಿಸಿಕೊಂಡು ಪಡೆದುಕೊಂಡಿರುವುದು ಕಂಡು ಬಂದಿದೆ. ಅಂದರೆ ಬಿಟ್ಕಾಯಿನ್ ಟ್ರಾನ್ಸ್ಫರ್ ಇರ್ಬೋದು, ಬಿಟ್ಕಾಯಿನ್ ಎಕ್ಸ್ಚೇಂಜ್ ಇರ್ಬೋದು, ಅಲ್ಲದೆ ಬಿಟ್ಕಾಯಿನನ್ನು ಏನು ಸಂಪಾದನೆ ಆಗುತ್ತೆ ಅದನ್ನು ಹವಾಲಾ ಥ್ರೂ ಕ್ಯಾಶಿಗೆ ಟ್ರಾನ್ಸ್ಫರ್ ಮಾಡಿರೋದು ಕೂಡ ಕಂಡು ಬಂದಿದೆ ಅಂದ್ಬಿಟ್ಟು ಇದು 45 ಕ್ರೈಮ್ ನಂಬರ್ 45/2020 ಹೇಳ್ತಾರೆ. ಈಗ ಇಂಟ್ರೆಸ್ಟಿಂಗ್ ಇದಿಷ್ಟು ಕೇಸಸ್ಸು ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದರೆ, ಇಲ್ಲಿ ಯಾವಾಗಲೂ ಕೂಡ
ಪೂಜಾರ್ ಶ್ರೀಧರ್ ಪೂಜಾರ್ ಅವರು ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಈ ಸಿ ಸಿ ಬಿ ಅದು ಸರ್, ಸಿ ಸಿ ಬಿ. ಸೊ date numbers for crime 287. 45 is 23/12, 23rd December 2020. ಶ್ರೀಧರ್ ಪೂಜಾರ್ ಅಲ್ಲ, ಅರವಿಂದ್ ಬಾಲಕೃಷ್ಣ ಅಂತ ಬರ್ತದೆ. ಸರ್ ಅದು ಇದು ಕೊಡಿ ಸರ್, ಮೈಕ್ ಆನ್ ಮಾಡ್ಕೊಳ್ಳಿ ಸರ್. ಯಾವ್ದು ಕೇಳಿದ್ರಿ? 287. 287 is 19/11/2020. 19/11/2020. You want the date of FIR? 19/11/2020. And 45? 45 ಅದು 45 is 23 December 2020. 23rd December. 45. ಮುಂದುವರಿಬೋದಾ? ಇಲ್ಲಿ ಇಂಟ್ರೆಸ್ಟಿಂಗ್ ಏನು ಕಾಣ್ ಬರ್ತಾ ಇದೆ ಅಂದರೆ, ಜಸ್ಟ್ ವೆನ್ ಹಿಸ್ ಕಸ್ಟಡಿ ಈಸ್ ಕಮಿಂಗ್ ಟು ಅನ್ ಎಂಡ್ ಮತ್ತೊಂದು ಕೇಸ್ ಹಾಕ್ತಾರೆ. ಇದೆಲ್ಲ ಕೇಸು ಒಟ್ಟಿಗೆ ಹಾಕೋದಿಲ್ಲ, ಕಸ್ಟಡಿಗೆ ತಗೋತಾರೆ. ಯಾವಾಗ ಆ ಕಸ್ಟಡಿ ಡೇಟ್ ಹತ್ತಿರ ಬರ್ತಾ ಇದೆ ಅಥವಾ ಲಾಸ್ಟ್ ಡೇ ಇದ್ದಾಗ ಮತ್ತೊಮ್ಮೆ ಕಸ್ಟಡಿ ಎಕ್ಸ್ಟೆನ್ಷನ್ಗೆ ಹೊಸ ಕೇಸ್ಗಳು ಹಾಕ್ತಾರೆ. ನಾಟ್ ದ ಸೇಮ್ ಕೇಸಸ್. ಇದು ಯಾಕೆ ಮಾಡಿದ್ದಾರೆ ಅಂತ ಸ್ಪಷ್ಟವಾದಂಥ ಉತ್ತರ ಅಧಿಕಾರಿಗಳು ಕೊಡಬೇಕು. ಈಗ ಇನ್ನು ಮುಂದುವರೆದು 8th January 2021ಗೆ ಫಸ್ಟ್ ಪಂಚನಾಮ ಇನ್ ಕ್ರೈಮ್ ನಂಬರ್ 45/2020 ಬರುತ್ತೆ. ಇಲ್ಲ ಅದು ಬರುತ್ತೆ ಸರ್. ಫಸ್ಟ್ ಪಂಚನಾಮ ಹೊರಗೆ ಬರುತ್ತೆ. ಫಸ್ಟ್ ಪಂಚನಾಮ ಏನಂದರೆ, ಇದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಇದು ಪಂಚನಾಮ ಡಾಕ್ಯುಮೆಂಟು ನಂದಲ್ಲ, ನಾನು ಸೃಷ್ಟಿ ಮಾಡಿರೋದಲ್ಲ. ಇಟ್ಸ್ ವಾಟ್ ಈಸ್ ಸಬ್ಮಿಟೆಡ್. ಬರೀ ಒಂದು 4 ಲೈನ್ ಓದ್ತೀನಿ ನೋಡಿ. Cyber Crime Police Station informed us that we had to witness the Panchnama proceedings of cryptocurrency recovery from Sri Krishna Ramesh aka Shriki, who has been a hacker and has hacked various websites and Bitcoin exchanges in the past and had cryptocurrency in his possession, and the same had to be seized and kept in custody for investigation and recovery purposes, for which we have agreed to assist them in the process, and the Panchas have agreed to be a part of this Panchnama. ಇಲ್ಲಿ ಪಂಚನಾಮಾಗೆ ಯಾರಿಗೆ ಕರೀತಾರೆ? 31 ಬಿಟ್ಕಾಯಿನ್ ಅಂತ ಏನು ಹೇಳ್ತಾರಲ್ವಾ, ಸಿಕ್ಕಿದೆ ಅಂತ, 31.8 ಸಿಕ್ಕಿದೆ ಅಂತ ಹೇಳ್ತಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ? 31 ಬಿಟ್ಕಾಯಿನ್ನ ನಾವು ಸೇಫ್ ಕಸ್ಟಡಿಗೆ ತಗೋಬೇಕು. ಆ ಸೇಫ್ ಕಸ್ಟಡಿಗೆ ನಾವು ಪಂಚನಾಮ ಮಾಡಬೇಕು ಅಂದರೆ, ಪ್ರೊಸೆಸಿಗೆ ಪಂಚನಾಮ ಮಾಡಿಸ್ಬೇಕು. ಅದಕ್ಕೆ ಯಾರಿಗೆ ಕರೆಸ್ತಾರೆ ಗೊತ್ತಾ ತಮಗೆ? 31 ಬಿಟ್ಕಾಯಿನ್ಸ್ ವರ್ತ್ 9 crores ಅಂತ ಪೊಲೀಸವರೇ ಹೇಳಿರೋದು. 9 ಕೋಟಿ ಮೌಲ್ಯದ ಬಿಟ್ಕಾಯಿನ್ ಪಂಚನಾಮ ಮಾಡಿಸ್ಲಿಕ್ಕೆ ಜೂನಿಯರ್ ಲೈನ್ ಮ್ಯಾನಿಗೆ ಕರೆಸ್ತಾರೆ ಮತ್ತು ಪವರ್ ಮ್ಯಾನಿಗೆ ಕರೆಸ್ತಾರೆ. ಫ್ರಮ್ HSR ಡಿವಿಷನ್ನು ಒಂದು ಲೈನ್ ಮ್ಯಾನಿಗೆ, ಒಂದು ಪವರ್ ಮ್ಯಾನಿಗೆ, ಫಾರ್ ಸಚ್ ಆ್ಯನ್ ಇಂಪಾರ್ಟೆಂಟ್ ಕೇಸ್. ಯಾವುದು? ಪಂಚನಾಮ ಮಾಡಿಸ್ಲಿಕ್ಕೆ. ಕ್ರಿಪ್ಟೋ ಕರೆನ್ಸಿ ಅಂದರೆ ಏನು ಅಂತ ನಮಗೇ ಭಾಳ ಕಷ್ಟಪಟ್ಟು ಅರ್ಥ ಆಗ್ತಾ ಇದೆ. ಡಿಜಿಟಲ್ ವಾಲೆಟ್ ಅಂದರೆ ಏನಂತ ಈಗ ಅರ್ಥ ಆಗ್ತಾ ಇದೆ. ಅನ್ನೇಮ್ಡ್ ವಾಲೆಟ್ಸ್ ಅಂದರೆ ಏನಂತ ಅರ್ಥ ಆಗ್ತಾ ಇದೆ. ಕರೆನ್ಸಿ ಎಕ್ಸ್ಚೇಂಜಸ್ ಅಂದರೆ ಏನು ಅರ್ಥ ಆಗ್ತಾ ಇದೆ. ಪಾಪ ಇಂಥವ್ರಿಗೆ ತಂದು ಇವರಿಗೆ ಪಂಚನಾಮಕ್ಕೆ ಸಾಕ್ಷಿ ಹೇಳಕ್ಕೆ ಹೇಳ್ತಾರೆ. ಇಲ್ಲೇನಾಗುತ್ತೆ ಅಂದರೆ, ಇಲ್ಲಿ ಭಾಳ ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂದರೆ, ಈ 31 ಕಾಯಿನನ್ನು ನಾವು ವಶ ಪಡಿಬೇಕಂದ್ರೆ ಪಾಸ್ವರ್ಡನ್ನು ಚೇಂಜ್ ಮಾಡಬೇಕು. ವಿಟ್ನೆಸ್ ಆಗಿ ಕರೆಸ್ತಾರೆ ಪಂಚನಾಮ ಮಾಡೋಕ್ಕೆ. ಪಂಚನಾಮ ಏನಂದರೆ, ಆ 31.8 ಬಿಟ್ಕಾಯಿನ್ ಏನು ಸಿಗುತ್ತಲ್ವ, 31 ಬಿಟ್ಕಾಯಿನ್ಗಳು ನಾವು ಸೇಫ್ ಕಸ್ಟಡಿಗೆ ತಗೋಬೇಕು ಅಂದರೆ ಅದ್ರದ್ದು ಪಾಸ್ವರ್ಡ್ ಚೇಂಜ್ ಮಾಡಬೇಕು. ಆ ಪಾಸ್ವರ್ಡ್ ಚೇಂಜ್ ಮಾಡಬೇಕಿಗೆ ಸಾಕ್ಷಿ ಬೇಕು ನಮಗೆ ಅಂದ್ಬಿಟ್ಟು ಇವ್ರು ಕರೆಸೋದು. ಸೊ ಅವ್ರೇನು ಹೇಳ್ತಾರೆ, ಪಾಸ್ವರ್ಡನ್ನು
ಅವರು ಅದ್ರ ಜೊತೆಗೆ ಇನ್ನೊಂದು ಯಾವುದೋ ಗ್ರೂಪ್ ಸೈಬರ್ ID ಟೆಕ್ನಾಲಜಿ ಅಂದ್ಬಿಟ್ಟು ಒಂದು ಸಂಸ್ಥೆಗೆ ಕರ್ತಾರೆ. ಅಪರೆಂಟ್ಲಿ ದೇ ಆರ್ ಸೈಬರ್ ಎಕ್ಸ್ಪರ್ಟ್ಸ್. ಈ ಕ್ರಿಪ್ಟೋನಲ್ಲಿ ಅವ್ರು ಎಕ್ಸ್ಪರ್ಟ್ಸ್ ಅಂತ ಇದ್ದಾರೆ. ಯಾವ ಮಾನದಂಡದ ಮೇಲೆ ಅವ್ರಿಗೆ ಕರೆಸಿದ್ದಾರೆ ಅದು ನನಗೆ ಮಾಹಿತಿ ಇಲ್ಲ. ಆದರೆ ಅವರು ಕೂಡ ಹೇಳ್ತಾರೆ ಈ ವಾಲೆಟ್ನ ಪಾಸ್ವರ್ಡನ್ನು ನಾವು ಚೇಂಜ್ ಮಾಡಿಬಿಟ್ಟಿದ್ದೀವಿ, ಅದು ಒಂದು ಪೇಪರ್ನಲ್ಲಿ ಬರೆದ್ಬಿಟ್ಟು ಸೀಲ್ ಮಾಡಿ ವ್ಯಾಕ್ಸ್ ಸೀಲ್ ಹಾಕಿ ಇನಿಷಿಯಲ್ಲು SS ಅಂತ ಹಾಕಿದ್ದೀವಿ ಅಂತ ಹೇಳ್ತಾರೆ. ಅದನ್ನು ಹ್ಯಾಂಡ್ ಓವರು ಪೊಲೀಸ್ ಅವ್ರಿಗೆ ಮಾಡ್ತಾರೆ. ಸೊ ಇದು ಮೊದಲನೇ ಪಂಚನಾಮ. ಇದಾದ ನಂತರ ಏನಾಗುತ್ತೆ, 11ನೇ ಜನವರಿ 2021, 11th Jan 2021 ಶ್ರೀಕೃಷ್ಣಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅಷ್ಟರಲ್ಲಿ ಗೋಪಾಲ್ ರಮೇಶ್ ಅವರು, ಯಾರು ಶ್ರೀಕಿ ಅವರ ತಂದೆ, ಅವರು ಒಂದು ಅಪ್ಲಿಕೇಶನ್ ಹಾಕ್ತಾರೆ ಅಂಡರ್ ಸೆಕ್ಷನ್ 191C. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಅವ್ರ ಅಪ್ಲಿಕೇಶನ್ ತಾವು ನೋಡಬೇಕು, ಭಾಳ ತಮಗೆ ಆಶ್ಚರ್ಯ ಆಗ್ಬೋದು. ದ ಪೆಟಿಷನರ್, ಐ ಆಮ್ ಅಗೇನ್ ಒನ್ ಪ್ಯಾರಾ ಓದ್ತಾ ಇದ್ದೀನಿ. ದ ಪೆಟಿಷನರ್ ಬೀಯಿಂಗ್ ದ ಫಾದರ್ ಆಫ್ ದ ಅಕ್ಯೂಸ್ಡ್ that he has credible and reliable information that the respondents at the behest and unlawful orders have been administering the petitioner's son Shri Krishna with excessive mind altering drugs, specifically alprazolam, which is a prohibited drug, and therefore sought cognizance to be taken against all officials who have committed various offences under the NDPS Act as also under the IPC. ಅಪ್ಲಿಕೇಶನ್ ಕೊಡ್ತಾರೆ ಮ್ಯಾಜಿಸ್ಟ್ರೇಟಿಗೆ. ಶ್ರೀಕಿ ಅವ್ರ ತಂದೆ, ನನ್ನ ಮಗನಿಗೆ ಅಧಿಕಾರಿಗಳು ಜೈಲ್ನಲ್ಲಿದ್ದಾಗ, ಪೊಲೀಸ್ ಕಸ್ಟಡಿನಲ್ಲಿದ್ದಾಗ ಮಾದಕ ವಸ್ತುಗಳು ಕೊಡ್ತಾ ಇದ್ದಾರೆ, ಅವರೇ ಅಡ್ಮಿನಿಸ್ಟರ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಆಲ್ಪ್ರೋಝೋಲಾಮ್ ಅಂತ, ಇದು ಪ್ರಿಸ್ಕ್ರೈಬ್ಡ್ ಡ್ರಗ್. ಇಟ್ ಈಸ್ ನಾಟ್ ಅವೈಲೇಬಲ್ ಅಕ್ರಾಸ್ ದ ಕೌಂಟರ್. ಮೆಡಿಕಲ್ ಶಾಪಿಗೆ ಹೋಗಿ ಕೇಳಿದ್ರೆ ಕೊಡೋರಲ್ಲ, ಪ್ರಿಸ್ಕ್ರಿಪ್ಷನ್ ಇರಬೇಕು ಡಾಕ್ಟರ್ದು. ಮತ್ತು ಮೈಂಡ್ ಆಲ್ಟ್ರಿಂಗ್ ಡ್ರಗ್ಸ್ ಅಂದರೆ ಏನರ್ಥ? ಮ್ಯಾಜಿಸ್ಟ್ರೇಟ್ ಅವರು ನೆಕ್ಸ್ಟ್ ಅವ್ರಿಗೆ ಕೇಳ್ತಾನೆ ಶ್ರೀಕಿಗೆ 11ನೇ ಜನವರಿನಲ್ಲಿ, ಏನಪ್ಪ ನೀನು ಕಸ್ಟಡಿನಲ್ಲಿದ್ದಾಗ ನೀನು ಈ ಆಲ್ಪ್ರಾಝೋಲಮನ್ನು ನೀನು ಸೇವಿಸಿದೆಯಾ ಅಂತ ಕೇಳಿದಾಗ ಹೌದು ಅಂತ ಹೇಳ್ತಾರೆ. ಇಟ್ ಈಸ್ ಹಿ ಹಿಮ್ಸೆಲ್ಫ್ ಟೆಲ್ಸ್ ಇಟ್ ಟು ದ ಮ್ಯಾಜಿಸ್ಟ್ರೇಟ್ that yes, I have been given drugs, I have been given alprazolam. ಹೇಗೆ ಇದು ಸಾಧ್ಯ? ಪೊಲೀಸ್ ಕಸ್ಟಡಿನಲ್ಲಿದ್ದಾಗ ಪೊಲೀಸವರೇ ಕೊಡ್ತಾ ಇದ್ದಾರೆ ಅಂತ ಅವ್ರ ತಂದೆಯವರು ಹೇಳ್ತಾ ಇದ್ದಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ ಫೈಲ್ ಮಾಡ್ತಾರೆ, ಮ್ಯಾಜಿಸ್ಟ್ರೇಟ್ ಅವ್ರು ಕೇಳ್ತಾರೆ, ಅವನು ಒಪ್ಕೋತಾರೆ. ಅದಾದಮೇಲೆ ಟೇಕಿಂಗ್ ದ್ಯಾಟ್ ಇನ್ ಟು ಕನ್ಸಿಡರೇಷನ್, ಮ್ಯಾಜಿಸ್ಟ್ರೇಟ್ ಅವರು ಇವ್ರದ್ದು ಬ್ಲಡ್ ಸ್ಯಾಂಪಲ್ಲು ಮತ್ತು ಯೂರಿನ್ ಸ್ಯಾಂಪಲ್ ತಗೋಬೇಕು ಅಂತ ಹೇಳ್ತಾರೆ. ಶ್ರೀಕಿದು 11ನೇ ಜನವರಿ. ಹ್ಯಾವ್ ಯು, ಅದನ್ನು ಹೇಳ್ಬಿಡ್ತೀನಪ್ಪ, ಯಾಕೆ ಸುಮ್ಮನೆ ಅಲ್ಲ, ಅವ್ರು ಹೆಂಗೆ ಕಾಣಕ್ಕಾಗತ್ತೆ? ಅವ್ನು ಜೈಲ್ ಕಸ್ಟಡಿನಲ್ಲಿದ್ದಾನೆ. ಇಲ್ಲ ಕೇಳಿ, ಒಂದು ನಿಮಿಷ ಕೇಳಿಬಿಡಿ. ಆ್ಯಸ್ ಪರ್ ದ ಈಗ ಅವ್ರೇನು ಹೇಳ್ತಾ ಇರೋದು, ಅಧಿಕಾರಿಗಳು ಅಡ್ಮಿನಿಸ್ಟರ್ ಮಾಡ್ತಾ ಇದ್ದಾರೆ, ನನಗೆ ಮಾಹಿತಿ ಇದೆ ಅಂತ ಅವ್ರ ತಂದೆ ಹೇಳ್ತಾ ಇರೋದು, ಆಯಿತಾ? ಅದಾದಮೇಲೆ ಮ್ಯಾಜಿಸ್ಟ್ರೇಟ್ ಅವ್ರು ಕೇಳ್ತಾರೆ, ಆ್ಯಸ್ ಪರ್ ದ ರಿಕ್ವೆಸ್ಟ್ ಆಫ್ ದ ಲರ್ನೆಡ್ ಕೌನ್ಸಿಲ್ ಫಾರ್ ಅಕ್ಯೂಸ್ಡ್, ಅಗೇನ್ ಕೋರ್ಟ್ ಕ್ವೆಶ್ಚನ್ಡ್ ದ ಅಕ್ಯೂಸ್ಡ್, ಹ್ಯಾವ್ ಯು ಕನ್ಸ್ಯೂಮ್ಡ್ ಆಲ್ಪ್ರೋಝೋಲಾಮ್? ಟು ರಿಪ್ಲೈ ದಿಸ್ ಕ್ವೆಶ್ಚನ್, ಅಕ್ಯೂಸ್ಡ್ ಸಬ್ಮಿಟೆಡ್ that he had alprazolam during police custody. ಅಂದರೆ ಅವ್ನು ಪೊಲೀಸ್ ಕಸ್ಟಡಿದಲ್ಲಿದ್ದು, ಅವನು ಹೊರಗಡೆ ಹೋಗಿ ತರೋಕ್ಕಾಗಲ್ಲ, ಪ್ರಿಸ್ಕ್ರಿಪ್ಷನ್ನು ತರೋಕ್ಕಾಗಲ್ಲ, ಇದು ಡ್ರಗ್ಗು ತರೋಕ್ಕಾಗಲ್ಲ, ಮತ್ತು ಹೇಗೆ ಸಿಗ್ತಾ ಇದೆ? ಈಗ ಯೂರಿನ್ ಟೆಸ್ಟು ಮತ್ತು ಬ್ಲಡ್ ಟೆಸ್ಟು ಮಾಡಿ ಅಂತ ಇವ್ರು ಕಳಿಸ್ಕೊಟ್ರೆ ವಿಕ್ಟೋರಿಯಾನಲ್ಲಿ, ಇವ್ರು ಹೋಗಿರೋದು ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆಗೆ ಹೋಗ್ತಾರೆ. ಅಲ್ಲಿ ಭಾಳ ಪೆಕ್ಯುಲಿಯರ್ ಆಗಿ ಕೇಳೋದೇನು ಗೊತ್ತಾ ಇವರು? ಪೇಷಂಟ್ ನೀಡ್ಸ್ ಸ್ಟಮಕ್ ವಾಶ್ ಟು ರೂಲ್ ಔಟ್ ಪಾಯ್ಸನಿಂಗ್, ನಂಬರ್ 1 ಪಾಯಿಂಟ್. ನಂಬರ್ 2 ನೀಡ್ಸ್ ಯೂರಿನ್ ಆ್ಯಂಡ್ ಬ್ಲಡ್
alprotoplasm level to be assessed. Patient referred to CMO Victoria Hospital. ಈಗ ಸಿ ಸಿ ಬಿಯಲ್ಲಿರ್ಬೋದು ಅಥವಾ ಬೇರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಬ್ಲಡ್ ಸ್ಯಾಂಪಲ್ಲು ಯೂರಿನ್ ಸ್ಯಾಂಪಲ್ ಎಲ್ಲಿ ತರಬೇಕಂತ ಗೊತ್ತಿಲ್ವಾ? ಆಮೇಲೆ ಹೂ ಇಸ್ ಸಜೆಸ್ಟಿಂಗ್ ಸ್ಟಮಕ್ ವಾಶ್ ಟು ರೂಲ್ ಔಟ್ ಪಾಯ್ಸನಿಂಗ್ ಅಂದರೆ ಏನರ್ಥ? ಅಂದರೆ ವಾಸ್ ಈ ಬೀಯಿಂಗ್ ಪಾಯ್ಸನ್ಡ್ ವೆನ್ ಹಿ ವಾಸ್ ಇನ್ ಪೊಲೀಸ್ ಕಸ್ಟಡಿ? ಸ್ಟಮಕ್ ವಾಶ್ ಏನಕ್ಕೆ ಅಗತ್ಯ ಆಯಿತು? ಮ್ಯಾಜಿಸ್ಟ್ರೇಟ್ ಅವರು ಕ್ಲಿಯರ್ ಆಗಿ ಒಂದು ಲೈನಲ್ಲಿ ಹೇಳಿದ್ದಾರೆ, ಬ್ಲಡ್ಡು ಯೂರಿನ್ ಸ್ಯಾಂಪಲ್ಲು. ಸ್ಟಮಕ್ ವಾಶ್ ಯಾಕೆ ಬೇಕಾಗಿತ್ತು ಅದು ಗೊತ್ತಿಲ್ಲ. ಆಮೇಲೆ ಅವ್ರು ಏನು ಹೇಳ್ತಾರೆ, ಅಲ್ಲಿ ಅಂಥ ದೊಡ್ಡ ಸಂಸ್ಥೆಗೆ ಹೋದಾಗ ಅವ್ರೇನು ಹೇಳ್ತಾರೆ ಗೊತ್ತಾ? ಆ್ಯಸ್ ದಿಸ್ ಹಾಸ್ಪಿಟಲ್ ಇಸ್ ಅ ಕೋವಿಡ್ ಹಾಸ್ಪಿಟಲ್, ದ ಅಬವ್ ಮೆನ್ಷನ್ ಟೆಸ್ಟ್ ವಿಲ್ ನಾಟ್ ಬಿ ಪರ್ಫಾರ್ಮ್ಡ್ ಇನ್ ದ ಹಾಸ್ಪಿಟಲ್ಸ್ ರೆಗ್ಯುಲರ್ಲಿ. ಯೂಶಲಿ ಸಚ್ ಟೆಸ್ಟ್ ಆರ್ ಪರ್ಫಾರ್ಮ್ಡ್ ಇನ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್, ಸೊ ರೆಫರಿಂಗ್ ದ ಪೇಷಂಟ್ ಟು ಹೈಯರ್ ಸೆಂಟರ್. ಹಿಂಗೆ ಒಂದಿನ ಕಾಲ ಕಳೀತಾರೆ. ಐ ಮೀನ್ ನಾರ್ಕಾಟಿಕ್ಸ್ ಡಿಪಾರ್ಟ್ಮೆಂಟ್ ಅವರಿಗಿರ್ಬೋದು, ಸಿ ಸಿ ಬಿಗಿರ್ಬೋದು, ಸಿ ಐ ಡಿಗಿರ್ಬೋದು, ಪೊಲೀಸ್ ಇಲಾಖೆಗಿರ್ಬೋದು, ನಾವು ಯೂರಿನ್ ಸ್ಯಾಂಪಲ್ ಎಲ್ಲಿ ತೊಗೋಬೇಕು, ಯಾವ ಲ್ಯಾಬಿಗೆ ಕಳಿಸ್ಬೇಕು ಅಂತ ಅವ್ರಿಗೆ ಗೊತ್ತಿರಲ್ವಾ? ಇಷ್ಟೊಂದು ಕೇಸಸ್ ಹ್ಯಾಂಡಲ್ ಮಾಡ್ತಾರೆ, ಬಟ್ ಇದು ಯಾಕೆ ಆಗಿಲ್ಲ ಅಂತ ಇನ್ನೂ ಕೂಡ ಗೊತ್ತಿಲ್ಲ. ಅದಾದಮೇಲೆ 12ನೇ ಜನವರಿ 2021 ಇವ್ರ ತಂದೆಯವರು ಏನು ಅಪ್ಲಿಕೇಶನ್ ಇದೆ, ರಿಟ್ ಪೆಟಿಷನ್ ಹಾಕ್ತಾರೆ. ರಿಟ್ ಪೆಟಿಷನ್ನಲ್ಲಿ ಅವರು ಭಾಳ ಸ್ಪಷ್ಟವಾದಂಥ ಒಂದು 2-3 ಬೇಡಿಕೆ ಇಟ್ಟಿರ್ತಾರೆ. ಪ್ರೇಯರ್ ಇರ್ತದೆ ಅವ್ರದ್ದು. ಇಲ್ಲ ಸಾರಿ, ಅಪ್ಲಿಕೇಶನ್ ಆಗುತ್ತೆ. ಅದಾದಮೇಲೆ ಬ್ಲಡ್ ಸ್ಯಾಂಪಲ್ ಅವ್ರಿಗೆ ಕೊಡೋದಿಲ್ಲ. ದೇ ಅವಾಯ್ಡ್ ದ ಟೆಸ್ಟ್ ಕೊಡಲಿಕ್ಕೆ ಅವಾಯ್ಡ್ ಮಾಡ್ತಾರೆ. ಮತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಬರಲ್ಲ ಇವ್ರೇನು ಮಾಡ್ತಾರೆ, ಮತ್ತೊಂದು ಕೇಸ್ ಹಾಕಿ ಕ್ರೈಮ್ ನಂಬರ್ 9/2019 ಒಂದು ಕೇಸ್ ಹಾಕ್ಬಿಟ್ಟು ಅವ್ರಿಗೆ ಸಿ ಐ ಡಿ ಕಳಿಸ್ಬಿಡ್ತಾರೆ. ನೆಕ್ಸ್ಟ್ ಡೇಟ್ ಯಾವಾಗ ಕೊಟ್ಟಿರ್ತಾರೆ ಸರ್? ಅದು ಜನವರಿ 12th ಜಾನಿಗೆ ಡೇಟ್ ಕೊಡ್ತಾರೆ. ಅಷ್ಟರಲ್ಲಿ ಇವ್ರೇನು ಮಾಡ್ತಾರೆ, ಇವರು ಟೆಸ್ಟ್ ಮಾಡಿಸೋದಿಲ್ಲ. ಟೆಸ್ಟ್ ಮಾಡಿಸ್ಲಾರ್ದೆ ಇವರು ಇನ್ನೊಂದು ಕೇಸ್ ಹಾಕ್ಬಿಟ್ಟು ಇವನಿಗೆ ಕ್ರೈಮ್ ನಂಬರ್ 9/2019 ಅವರಿಗೆ ಸಿ ಐ ಡಿ ಕಸ್ಟಡಿ ಕೊಟ್ಬಿಡ್ತಾರೆ. 9/2019. ಸೊ ನೆಕ್ಸ್ಟ್ ಹಿಯರಿಂಗ್ ಬಂದಾಗ ಅವ್ರು ಏನು ಹೇಳ್ತಾರೆ ಅಂದರೆ, ಪೊಲೀಸ್ ಕಸ್ಟಡಿನಲ್ಲಿ ಇದ್ದಾರೆ, ನಾವು ತರಲಿಕ್ಕೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಹೇಳ್ಬಿಡ್ತಾರೆ. ಸೊ ಆ ರಿಪೋರ್ಟು ಸಬ್ಮಿಟೇ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವರು ಮಾಡಿಸೋದಿಲ್ಲ. ಅವರು ವಿಕ್ಟೋರಿಯಾಗನ ಮಾಡಿಸ್ಬೋದಾಗಿತ್ತು, ಬೋರಿಂಗನ್ನು ಮಾಡಿಸ್ಬೋದಾಗಿತ್ತು. ಅದು ಮುಂದೆ ಹೇಳ್ತೀನಿ ತಮಗೆ. ವೈ ಇರಬೇಕಲ್ಲ, ಇದು ಸಾಕ್ಷಿ ನಾಶ ಅಲ್ವಾ? ಮ್ಯಾಜಿಸ್ಟ್ರೇಟ್ ಅವರು ಮತ್ತು ಇನ್ಯಾರಿದೆ? ಹೂ ಇಸ್ ದ ಕಸ್ಟೋಡಿಯನ್ ಆಫ್ ದ ಅಕ್ಯೂಸ್ಡ್? ಬ್ಲಡ್ ಟೆಸ್ಟಿಗೆ ಸ್ಟಮಕ್ ವಾಷಿಂಗಿಗೆ ಏನು ಸಂಬಂಧ ಇಲ್ಲ. ಅವ್ರೇನು ಹೇಳ್ತಾ ಇದ್ದಾರೆ, ಸ್ಟಮಕ್ ವಾಶ್ ಮಾಡಬೇಕು, ಪಾಯ್ಸನ್ ಆಗಿರ್ಬೋದು ಅಂತ. ಪಾಯ್ಸನ್ ಹೆಂಗಾಗಿ? ಈಸ್ ಬೀನ್ ಇನ್ ಪೊಲೀಸ್ ಕಸ್ಟಡಿ ಫಾರ್ ದ ಲಾಸ್ಟ್ 2-3 months ವಿತ್ ಯು ಓನ್ಲಿ. ಆದರೆ ಅದು ಅರ್ಥ ಏನು? ಇದು ಅದು ಹೇಳ್ತೀನಿ ನಾನು, ಅದು ಗೊತ್ತಿಲ್ಲ ಇನ್ನು ಆಗಿದೆಯೋ ಇಲ್ಲೋ ಅಂತ ಮಾಹಿತಿ ಇವ್ರಿಗೆ ಕೇಳಬೇಕು. ಸೊ 12ನೇ ಜನವರಿ 2021 12ನೇ ಜನವರಿ 2021 ಬೆಂಗಳೂರು ಪೊಲೀಸವರು ಒಂದು ಪತ್ರಿಕಾ ಪ್ರಕಟಣೆ ಕೊಡ್ತಾರೆ. ಇದರಲ್ಲಿ ಇಂಟರ್ನ್ಯಾಷನಲ್ ಹ್ಯಾಕರ್ ಶ್ರೀಕಿಗೆ ನಾವು ಹಿಡಿದಿದ್ದೀವಿ, ಮಾಡಿದ್ದೀವಿ, 31 ಬಿಟ್ಕಾಯಿನ್ ಸಿಕ್ಕಿದೆ, 9 ಕೋಟಿ ರೂಪಾಯಿ ಮೌಲ್ಯದ ಇದು ಎಲ್ಲ ನಾವು ವಾಪಸ್ ತೆಕ್ಕೊಂಡಿದ್ದೀವಿ ಅಂತ. ಅಂದರೆ ಫಸ್ಟ್ ಪಂಚನಾಮನಲ್ಲಿ ಏನಿತ್ತಲ್ಲ ಅದ್ರ ಬಗ್ಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ದಿಸ್ ಈಸ್ ಆನ್ 12th Jan 2021, where it is very clearly specified that 31 bitcoins are seized of 9 crore value by the police. 18ನೇ ಜನವರಿ 2021 18th Jan 2021 ಎರಡನೇ ಪಂಚನಾಮ ಬರುತ್ತೆ ಹೊರಗಡೆ. ಯಾವುದಕ್ಕೆ? ಸೇಮ್ ಕ್ರೈಮ್ 45/2020. ಇದು ಯಾವುದು? 0.8 ಬಿಟ್ಕಾಯಿನಿಗೆ.
31.8 ಬಿಟ್ಕಾಯಿನ್ ಏನು ಹಿಡಿದಿದ್ರು ಅದನ್ನು ಮತ್ತೊಮ್ಮೆ ಪೊಲೀಸ್ ವಶಕ್ಕೆ ತಗೋಬೇಕು ಅಂದ್ಬಿಟ್ಟು ಅದನ್ನು ಸೇಫ್ ಗಾರ್ಡ್ ಮಾಡ್ಕೋಬೇಕು ಅಂದ್ಬಿಟ್ಟು ಮತ್ತೊಮ್ಮೆ ಒಂದು ಪಂಚನಾಮ ಕರೀತಾರೆ. ಈ ಸರಿ ಪಂಚನಾಮಕ್ಕೆ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ಕರೀತಾರೆ. ಅಗೇನ್ ಏನು ಸರ್ 0.8ಗೆ ಇಲ್ಲಿ ನೋಡಿ, ಕರೆನ್ಸಿ ವಿ ಆರ್ ಹಿಯರ್ ಟು ವಿಟ್ನೆಸ್ ದ ಪಂಚನಾಮಾ ಪ್ರೊಸೀಡಿಂಗ್ಸ್ ಆಫ್ ಕ್ರಿಪ್ಟೋ ಕರೆನ್ಸಿ ರಿಕವರಿ ಫ್ರಮ್ ರಾಬಿನ್ Khandelwal, who is a trader of the bitcoins which were hacked and provided by Sri Krishna alias Sriki, who has been a hacker and has hacked various websites and bitcoin exchanges in the past and had cryptocurrency in his possession, and the same had to be seized and kept in custody for investigation and recovery purposes, for which we have agreed to assist them in the process, and the panchas have agreed to be a part of this panchnama. ಆಶ್ಚರ್ಯ ಏನಂದರೆ 31 ಬಿಟ್ಕಾಯಿನ್ಗಳಿಗೆ ಲೈನ್ ಮ್ಯಾನಿಗೆ ಪವರ್ ಮ್ಯಾನಿಗೆ ಕರೀತಾರೆ. 0.8 ಬಿಟ್ಕಾಯಿನ್ಗಳಿಗೆ ನೀವು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್ ಕರೆಸ್ತೀರ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂದರೆ, ಅಷ್ಟರಲ್ಲಿ ಇದು ಆ ಪಾಸ್ವರ್ಡ್ ಚೇಂಜ್ ಮಾಡಿದ್ದೀವಲ್ಲ, ಆ ಪಾಸ್ವರ್ಡ್ನ ಅವ್ರ ಅಕೌಂಟ್ನಲ್ಲಿ ಆ ವಾಲೆಟಲ್ಲಿ ಇರೋದು ಬೇಡ, ನಾವು ಆ ದುಡ್ಡನ್ನು ಸರ್ಕಾರಿ ವಾಲೆಟ್ ಅಂದರೆ ಒಂದು ಪೊಲೀಸ್ ವಾಲೆಟನ್ನು ಮಾಡ್ಕೋತಾರೆ ಊನೋ ಕಾಯಿನ್ ಇದರಲ್ಲಿ. ಆ ಪೊಲೀಸ್ ವಾಲೆಟ್ನಲ್ಲಿ ಹಾಕೋಣ ಅಂದ್ಬಿಟ್ಟು ಕೆಲವು ತಂತ್ರಜ್ಞಾನ ಸ್ಪೆಷಲಿಸ್ಟ್ ಯಾರು ಇರ್ತಾರೆ ಅವರಿಗೆ ಕರೆಸ್ತಾರೆ. ಅವ್ರಿಗೆ ಕರೆಸ್ಬಿಟ್ಟು ಈ 0.8 ಏನು ಕರೆನ್ಸಿ ಇದೆ, ಡಿಜಿಟಲ್ ಕರೆನ್ಸಿ ಇದೆ, ಬಿಟ್ಕಾಯಿನ್ ಇದೆ, ಅದನ್ನು ಟ್ರಾನ್ಸ್ಫರ್ ಮಾಡಿಸ್ಕೋತಾರೆ. ಇದು 2ನೇ ಪಂಚನಾಮ. ಇದು ಅದಾದಮೇಲೆ ಅದು ಆಮೇಲೆ ಅದು ನೆಕ್ಸ್ಟ್ ಬರುತ್ತೆ, 3ನೇದು ಬಂದಿಲ್ಲ. ಅವ್ರ ವಾಲೆಟಲ್ಲಿ, ಶ್ರೀಕಿ ಒಂದು ವಾಲೆಟಲ್ಲಿ ಸಾರಿ ಒಂದು ನಿಮಿಷ ಒಂದೊಂದು ಸರ್ ಸಾರಿ ಹೌದು, ಅದನ್ನು ಪಾಸ್ವರ್ಡ್ ಚೇಂಜ್ ಮಾಡ್ಕೊಂಡು ಇವ್ರು ಸೇಫ್ ಗಾರ್ಡ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗೇನು ಮಾಡ್ತಾ ಇದ್ದಾರೆ ಅಂದರೆ, ಆ 0.8 ಉಳಿದಿದ್ದು ರಾಬಿನ್ ಖಂಡೇವಾಲ್ದು ಏನಿತ್ತು ಅದನ್ನು ಈ ಕಡೆ ಶಿಫ್ಟ್ ಮಾಡ್ಕೋಬೇಕು. ಅಷ್ಟರಲ್ಲಿ ಪೊಲೀಸ್ ವಾಲೆಟ್ ಅಂತ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಜಿಯೋ ಮಾಡ್ಕೊಂಡು ಎಲ್ಲ ಇಂಥ ಏನಾದರೂ ಆದರೆ ಪೊಲೀಸ್ ವಾಲೆಟಲ್ಲಿ ಇರಲಿ ಅಂದ್ಬಿಟ್ಟು ಒಂದು ಹೊಸ ವಾಲೆಟ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಶಿಫ್ಟ್ ಮಾಡಬೇಕು ಅಂತ ಪಂಚನಾಮಕ್ಕೆ ಇವರಿಗೆಲ್ಲರೂ ಕರೀತಾರೆ. ಅಷ್ಟರಲ್ಲಿ ಏನಾಗುತ್ತೆ, 18ನೇ ಜನವರಿ 2021 ರಾಬಿನ್ ಖಂಡೇವಾಲ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ನಿನ್ನೆ ಮಾಧ್ಯಮದಲ್ಲಿ ಫುಲ್ ಕಾಂಗ್ರೆಸ್ಸು ಇದಕ್ಕೆ ಜವಾಬ್ದಾರರು, ನಲಪಾಡು, ಅದು ಇದು ಎಲ್ಲ ಅಂತ ಹೇಳಿದ್ರಲ್ಲ, ಅವ್ರ ಸ್ಟೇಟ್ಮೆಂಟ್ ಇರೋದು 7 ಪೇಜು. ನಲಪಾಡು ಕಾಂಗ್ರೆಸ್ಸು ಏನು ಕಾಂಗ್ರೆಸ್ ಹೆಸರಂತೂ ಇಲ್ಲ ಇಲ್ಲಿ, ನಲಪಾಡು ಹೆಸರು ಇರೋದು ಒಂದು ಪ್ಯಾರಾಗ್ರಾಫ್ನಲ್ಲಿ ನಾನು ಅವನಿಗೆ ಪರಿಚಯ ಇದ್ದೆ ಅಂತ ಅಷ್ಟೇ ಇರೋದು ಹೊರತು ಅವನ ಜೊತೆ 1-2 ಸರಿ ಹೀಗೆ ಪಾರ್ಟಿ ಮಾಡಿದ್ವಿ ಅಥವಾ ಏನಾದರೂ ಮಾಡಿದೆ ಅಂತ ಇರೋದು ಹೊರತುಪಡಿಸಿ ಬೇರೆದು ಏನೂ ಇಲ್ಲ ಅದರಲ್ಲಿ. ದಯವಿಟ್ಟು ಈ 7 ಪೇಜ್ ಏನಿದೆ ಬಿ ಜೆ ಪಿಯವ್ರ ಹತ್ರ ಇದ್ದರೂ ಕೂಡ ನಾಟಕ ಮಾಡ್ತಾ ಇದ್ದಾರೆ. ಈ 7 ಪೇಜ್ ಸ್ಟೇಟ್ಮೆಂಟನ್ನು ತಾವು ದಯವಿಟ್ಟು ಓದಿ. ಒಂದು ಪ್ಯಾರಾಗ್ರಾಫಲ್ಲಿ ಅಷ್ಟೇ ಇರೋದು, ಅದು ಹೊರತುಪಡಿಸಿದ್ರೆ ಮಿಕ್ಕಿದೆಲ್ಲನೂ ಕೂಡ ಯಾರಿಂದ ತೊಗೊಂಡೆ, ಹೇಗೆ ತೊಗೊಂಡೆ, ಏನು ಬಿಟ್ಕಾಯಿನ್ ಎಲ್ಲಿಗೆ ಮಾರಿದೆ ಅದು ಇರೋದು. ಅದು ಒಂದು ಬಿಟ್ಬಿಟ್ಟು ಇವರು ಒಂದೇ ಒಂದು ಅಟೆನ್ಷನ್ ಡೈವರ್ಷನ್ ಟ್ಯಾಕ್ಟಿಕ್ಸನ್ನು ಮಾಡ್ತಾ ಇರೋದು. 22ನೇ ಜನವರಿ 2021 ಇದು ಭಾಳ ಇಂಟ್ರೆಸ್ಟಿಂಗ್ ಪಂಚನಾಮ. ಸೇಮ್ ಕ್ರೈಮ್ 45/2020. ಇಲ್ಲಿ ಮತ್ತೇನು ಮಾಡ್ತಾರೆ ಇವರು, ನಾನು ಹೇಳ್ದಂಗೆ ಈ 31.8 ಬಿಟ್ಕಾಯಿನ್ ಏನಿದೆ ಇದು ಪೊಲೀಸ್ ವಾಲೆಟಿಗೆ ತರಿಸ್ಬೇಕು ಅಂದ್ಬಿಟ್ಟು, ಟ್ರಾನ್ಸ್ಫರ್ ಮಾಡಬೇಕು ಫಾರ್ ಸೇಫ್ ಕೀಪಿಂಗ್ ಅಂದ್ಬಿಟ್ಟು ಕರೆಸ್ತಾರೆ ಕೆಲವು ಎಕ್ಸ್ಪರ್ಟ್ಸಿಗೆ. ಊನೋ ಕಾಯಿನ್ ಅಂತ ಒಂದು ಕಂಪನಿ ಇದೆ, ಇನ್ನೂ ಒಂದು ಯಾವುದೋ ಸೈಬರ್ ಟೆಕ್ ಅಂತ ಒಂದು ಕಂಪನಿಗೆ ಕರೆಸ್ತಾರೆ. ಅದರಲ್ಲಿ ಹೇಳ್ತಾರೆ, ವಿ ವರ್ ಇಂಟ್ರಡ್ಯೂಸ್ ಟು ಆಫೀಸರ್ಸ್ ನೇಮ್ಡ್ Chandradhara SR, Police Inspector of Cyber Crime Police Station, then informed us that we had to witness the Panchnama proceedings of cryptocurrency recovery from Sri Krishna Ramesh, aka Shriki, who has been a hacker and has hacked several
hacked various websites and Bitcoin exchanges in the past and had cryptocurrency in his possession, and the same had to be kept in custody for investigation and recovery purposes dash dash dash. ಸೇಮ್ ಅದಲ್ಲದೆ ಅವರು ಇನ್ನೊಂದು ಹೇಳ್ತಾರೆ ಇದರಲ್ಲಿ, ಈ ಮೊದಲೇ ಬಾರಿ ಇದು ಪಾಸ್ವರ್ಡ್ ಚೇಂಜ್ ಮಾಡಿರ್ತಾರಲ್ವ, ಆ ಸೀಲ್ಡ್ ಕವರ್ ಏನಿರುತ್ತೆ ಆ ಸೀಲ್ಡ್ ಕವರ್ನ ಒಡೆದು ಪಾಸ್ವರ್ಡ್ನ ತೆಗೆದ್ಬಿಟ್ಟು ಇದೆಲ್ಲನೂ ಪೊಲೀಸ್ ವಾಲೆಟ್ಗೆ ಹಾಕಬೇಕು ಅಂತ ತೀರ್ಮಾನ ಆಗಿದೆ. ಅದಕ್ಕೆ ಈ ಪಂಚನಾಮ ಮಾಡ್ತಾ ಇದ್ದೀವಿ ಅಂತ. ಈಗ ಈ ಇಂಟ್ರೆಸ್ಟಿಂಗ್ ಏನಂದರೆ, ಅವ್ರು ಯಾವಾಗ ಈ ವಾಲೆಟ್ ತೆಗೆದು ನೋಡ್ತಾರೆ, ಅಲ್ಲಿ ಅವರಿಗೆ 186 ಬಿಟ್ಕಾಯಿನ್ ಕಾಣುತ್ತೆ. ಹಾಂ, 186 ಬಿಟ್ಕಾಯಿನ್ಸ್. ಅದ್ರದ್ದು ಗೊತ್ತಿದೆ, ಅವ್ರದ್ದೇ ಸ್ಕ್ರೀನ್ಶಾಟ್ಗಳು ಸರ್ ಇದು. ಯಾವುದು? ಹಾಂ, ಅದೇ ಅವ್ರಿಗೆ ಕೇಳ್ತಾ ಇರೋದಲ್ಲ, ಅದೇ ನಾವು ಕೇಳ್ತಾ ಇರೋದು. ಒಂದು ನಿಮಿಷ ಟೈಮ್ ಕೊಡಿ. ಹಾಂ, ಸೊ ಅದು ಇದು ಆದಾಗ ಏನಾಗುತ್ತೆ, ಆನ್ ಓಪನಿಂಗ್ ದ ಸೆಡ್ ವಾಲೆಟ್, ಸ್ಕ್ರೀನ್ಶಾಟ್ ನಂಬರ್ 4 ಪಂಚನಾಮ, ಇದು ಪಂಚನಾಮ ನಂಬರ್ 3 ಆಫ್ 45/2020. Screenshot number 4, on opening the said wallet, the below screen with a total BTC of 64.38 - and an available BTC of 186.8 ಅಂದಾಜು ಅವೈಲೇಬಲ್ ಇದೆ ಅಂತ ಹೇಳ್ತಾರೆ. 186. ಅದಾದಮೇಲೆ ಅವರು ಆಯ್ತಪ್ಪ ಏನೇ ಇರಲಿ, ವಿ ವಿಲ್ ಟ್ರಾನ್ಸ್ಫರ್ ಇಟ್ ಟು ಪೊಲೀಸ್ ವಾಲೆಟ್ ಅಂತ ಇನ್ವೆಸ್ಟಿಗೇಷನಿಗೆ ಅಂತ ಮಾಡ್ಕೊಂಡಿದೆ. ಸ್ಕ್ರೀನ್ಶಾಟ್ ನಂಬರ್ 7, the below screen is for transferring the available BTC to the police wallet, and police wallet was provided by the investigation officer. ಅಂದರೆ ಐ ಡಿ ಎಲ್ಲ ಕೊಟ್ಟು ಟ್ರಾನ್ಸ್ಫರ್ನ ಇನಿಷಿಯೇಟ್ ಮಾಡ್ತಾರೆ. ಸ್ಕ್ರೀನ್ಶಾಟ್ ನಂಬರ್ 8, on clicking the send button, the screen gave a pop-up which said TX already in blockchain. TX ಅಂದರೆ transaction already in blockchain. The pop-up also showed that coining core sent coins showing the transaction broadcast successfully with transaction ID on the pop-up screen. Transaction ಆಗಿದೆ ಅಂತ ತೋರಿಸ್ತಾರೆ. Screenshot number 10, on checking the said transaction ID on the blockchain explorer, it was seen that the said transaction ID never existed. Screenshot number 10, ಪಂಚನಾಮ 45/20 ನಲ್ಲಿ ಸ್ಕ್ರೀನ್ಶಾಟ್ ನಂಬರ್ 10 ನಲ್ಲಿ ಅವ್ರು ಏನು ಹೇಳೋದಂದರೆ, ಆನ್ ಚೆಕಿಂಗ್ ದ ಸೆಡ್ ಟ್ರಾನ್ಸಾಕ್ಷನ್ ಐ ಡಿ, ಅವ್ರು ಟ್ರಾನ್ಸಾಕ್ಷನ್ ಮಾಡಿದ್ದು ಆಗಿದೆ ಅಂತ ಹೇಳ್ತಾರಲ್ಲ, ಅಂತ ಟ್ರಾನ್ಸಾಕ್ಷನ್ ಐ ಡಿ ಇರುತ್ತೆ. ಆ ಟ್ರಾನ್ಸಾಕ್ಷನ್ ಐ ಡಿ ಅವರು ಬ್ಲಾಕ್ ಚೈನ್ ಎಕ್ಸ್ಪ್ಲೋರರ್ನಲ್ಲಿ ಕ್ರಾಸ್ ವೆರಿಫೈ ಮಾಡ್ತಾರೆ, ವೆದರ್ ಇಟ್ ಹ್ಯಾಸ್ ಟ್ರಾನ್ಸಾಕ್ಟ್ ಅಮೌಂಟ್ ಮುಟ್ಟಿದೆಯಾ ಇಲ್ಲ ಅಂತ. ಅದರಲ್ಲಿ ಏನು ಹೇಳುತ್ತೆ, ದ ಟ್ರಾನ್ಸಾಕ್ಷನ್ ಐ ಡಿ ಸರ್ವರ್ ನೆವರ್ ಎಕ್ಸಿಸ್ಟೆಡ್, ಅದು ಇಲ್ವೇ ಇಲ್ಲ ಅಂತ ಕೇಳಿ. ಇದಾದಮೇಲೆ post this, as the transaction was not showing on the blockchain explorer, we informed the experts UnoCoin, and they explained that the transaction was not through, as the private key for the said wallet was not available, and the application has been modified to show fake transaction, and the wallet is of an exchange, and it will not be possible to transact on the said wallet without the authorized key, also called as private key. ಅಂದರೆ ಪ್ರೈವೇಟ್ ಕೀ ಅಂದರೆ ಅದು ನನ್ನ ಹತ್ರ ಇರ್ತದೆ, ನನ್ನ ಮಾಲೀಕತ್ವ ಅಂತ ತೋರಿಸ್ಲಿಕ್ಕೆ ಅದು ಒಂದು ಪ್ರೈವೇಟ್ ಕೀ ಅಂತ ಇರುತ್ತೆ. ಆ ಪ್ರೈವೇಟ್ ಕೀ ಇವ್ರ ಹತ್ರ ಇಲ್ಲ, ಅದಕ್ಕೆ ಇದು ಟ್ರಾನ್ಸಾಕ್ಷನ್ ಆಗಿಲ್ಲ, ಇದು ಫೇಕ್ ಟ್ರಾನ್ಸಾಕ್ಷನ್ ತೋರಿಸಿದೆ. ನೀವೇನೇನು ಮಾಡಿದ್ದೀರಾ ಇಲ್ಲಿ ತನಕ ಎಕ್ಸರ್ಸೈಸು ಅವೆಲ್ಲ ವ್ಯರ್ಥ, ಅದು ಆಗೋದಿಲ್ಲ ಅಂತ. ಅದಾದಮೇಲೆ UnoCoin ಅವರು ಒಂದು ಪತ್ರ ಬರೀತಾರೆ. ಯಾರಿಗೆ? ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಸೈಬರ್ ಕ್ರೈಮ್ ಆಡ್ಗೋಡಿ. ಸಬ್ಜೆಕ್ಟ್, ಟ್ರಾನ್ಸ್ಫರ್ ಆಫ್ ಬಿಟ್ಕಾಯಿನ್ಸ್ ಫ್ರಮ್ ದ ಅಕ್ಯೂಸ್ಡ್ ಕ್ಲೌಡ್ ವಾಲೆಟ್. ಅಕ್ಯೂಸ್ಡ್ ಇಸ್ ಶ್ರೀಕಿ. ಅವನ ಕ್ಲೌಡ್ ವಾಲೆಟಿಂದ ಟು ಪೊಲೀಸ್ ವಾಲೆಟ್ ಆಫ್ UnoCoin. With respect to the above mentioned subject, during the process of Panchnama, the wallet that was opened and it was showing a balance of bitcoins, BTC ಅಂದರೆ bitcoins, 186.8. Also, the wallet had running transactions
till the time the Panchnama was closed. It is observed that based on the number and frequency of transaction, the said wallet seems to be an live exchange wallet. It is also found that the private keys are absent in the wallet. Later on, it was also found that the wallet application has been modified to show and create fake transactions. This is also endorsed by Group Cyber ID Technology Private Limited. ಇವ್ರು ಯಾರು ಎಕ್ಸ್ಪರ್ಟ್ಸ್ ಅಂತ ತಂದಿದಾರಲ್ಲ, ಎಕ್ಸ್ಪರ್ಟ್ಸ್ ಅವರಿಗೂ ಗೊತ್ತಾಗಿಲ್ಲ ಇದು ಟ್ರಾನ್ಸಾಕ್ಷನ್ನು ಫೇಕ್ ಆಗ್ತಾ ಇದೆ, ಟ್ರಾನ್ಸಾಕ್ಷನ್ನು ನಡೀತಾ ಇಲ್ಲ ಅಂತ. ಅದೇ ಹೇಳ್ತಾ ಇರೋದು, ಫೇಕ್ ಟ್ರಾನ್ಸಾಕ್ಷನ್ ಅಂತ ಅವ್ರು ಹೇಳ್ತಾ ಇಲ್ಲ, ನಿಮಗೆ ಕೈ ಕೊಟ್ಟಿದ್ದಾರೆ ಹೇಳ್ತಾ ಇರೋದು. ಅದು ಊನೋ ಕಾಯಿನ್ ಮಾಡ್ಕೊಂಡಿದ್ದಾನೆ. ಇಲ್ಲ ಇದರಲ್ಲಿ ಪೊಲೀಸ್ ವಾಲೆಟು ಮಾಡ್ಕೊಂಡಿರೋದು, ಸೊ ದ್ಯಾಟ್ ದೇ ಹ್ಯಾವ್ ದೇರ್ ಓನ್ ವಾಲೆಟ್, ಅವ್ರದ್ದಾದಂಥ ಒಂದು ಸ್ವಂತ ವಾಲೆಟ್ ಇದ್ದರೆ ಎಲ್ಲ ಏನೇನು ಇಂಥ ಕ್ರೈಮ್ಗಳಾಗುತ್ತೆ ಬಹುಶಃ ಇಲ್ಲಿದ್ದರೆ ಸುರಕ್ಷಿತವಾಗಿರುತ್ತೆ. ನಮ್ಮ ಹತ್ರನೇ ಪಬ್ಲಿಕ್ ಕೀ ಪ್ರೈವೇಟ್ ಕೀ ನಮ್ಮ ಹತ್ರನೇ ಇರೋದ್ರಿಂದ ಅದು ಏನೂ ಆಗಲ್ಲ ಅಂತ ಬಹುಶಃ ಮಾಡ್ಕೊಂಡಿರ್ಬೋದು. ಇಟ್ಸ್ ಓಕೆ, ಇಟ್ಸ್ ಎ ಗುಡ್ ಥಿಂಗ್. ಅದು ನೀವು ಊನೋ ಕಾಯಿನಲ್ಲ ಯಾಕೆ ಮಾಡ್ಕೊಂಡು ಯೂನೋ ಕಾಯಿನಲ್ಲೇ ಯಾಕೆ ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ, ಅದು ನೀವು ಅಧಿಕಾರಿಗಳಿಗೆ ಕೇಳಬೇಕು. ಅದು ಯಾವುದಾದ್ರೂ ಒಂದರಲ್ಲಿ ಮಾಡಲೇಬೇಕು. ಬಟ್ ವೈ ಊನೋ ಕಾಯಿನ್ ಐ ಆಮ್ ನಾಟ್ ಶ್ಯೂರ್. ಬಟ್ ಇದು ಊನೋ ಕಾಯಿನ್ಗೆ ಅದು ಟ್ರಾನ್ಸಾಕ್ಷನೇ ಕಂಪ್ಲೀಟ್ ಆಗಿಲ್ಲ. ಐಡಿ ಅಲ್ಲ, ಅವ್ರೇನು ಹೇಳ್ತಾ ಇರೋದು ಊನೋ ಕಾಯಿನ್ ಅವರು ಮತ್ತು ಇನ್ನೊಬ್ರು ಯಾರು ಎಕ್ಸ್ಪರ್ಟ್ ಇದ್ದಾರೆ, ಪಂಚನಾಮ ಮಾಡೋ ಸಂದರ್ಭದಲ್ಲಿ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮಗೆ, ಟ್ರಾನ್ಸಾಕ್ಷನ್ ವಿಂಡೋ ಎಲ್ಲ ತೋರಿಸ್ತಾ ಇತ್ತು. ಎಲ್ಲ ಆದಮೇಲೆ ನಾವು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದೆಯಾ ಇಲ್ಲ ಅಂತ ನಾವು ನೋಡಿದಾಗ ಈ ಟ್ರಾನ್ಸಾಕ್ಷನ್ ಐಡಿನೇ ಇಲ್ಲ, ನೀವು ಟ್ರಾನ್ಸಾಕ್ಟೇ ಮಾಡಿಲ್ಲ, ಇದು ಕಂಪ್ಲೀಟ್ ಫೇಕ್ ಅಂತ ಬರುತ್ತೆ. ಯಾವುದು ಒಂದು ನಿಮಿಷ, ಪಂಚನಾಮಾನಲ್ಲಿ ಕ್ಲಿಯರಾಗಿ 3 ಪಂಚನಾಮಾನಲ್ಲಿ ಕೂಡ ನಮಗೆ 31 ಬಿಟ್ಕಾಯಿನ್ ಬಂದಿದೆ ಅಂತ ಹೇಳಿದ್ದಾರೆ, ನೋಡಿದ್ದಾರೆ ಅಂತ ಹೇಳಿದ್ದಾರೆ. ಇವ್ರದೇ ಸ್ಕ್ರೀನ್ಶಾಟ್ನಲ್ಲಿ ಇಟ್ ಈಸ್ ಶೋಯಿಂಗ್ 186 ಬಿಟ್ಕಾಯಿನ್ಸ್. ಇದೆಲ್ಲ ನಂದು ದಾಖಲೆಗಳಲ್ಲ. ಒಂದು ನಿಮಿಷ ಮುಗಿಸ್ಬಿಡ್ತೀನಿ ಇದೆಲ್ಲ. ಓಕೆ, ಅದಾದ ನಂತರ 5th ಫೆಬ್ರವರಿ 2021ನಲ್ಲಿ ನಮ್ಮ ಶ್ರೀಕಿ ಅವರ ತಂದೆ ಅವರು ರಿಟ್ ಪೆಟಿಷನ್ನ ಹೈಕೋರ್ಟ್ನಲ್ಲಿ ಹಾಕ್ತಾರೆ. ಒಂದು ಡೇಟ್ ಯಾವುದು ಸರ್ ಅದು ರಿಟ್ ಪೆಟಿಷನ್? 5th ಫೆಬ್ರವರಿ. ಟ್ರಾನ್ಸಾಕ್ಷನ್ ಅವ್ರು ಮಾಡಿಲ್ಲ, ಅವರಿಗೆ ಪಂಚನಾಮಾಗೆ ಕರೆಸಿರೋದು ಟ್ರಾನ್ಸ್ಫರ್ ಮಾಡಿಕೊಡಿ ಅಂತ. ಅವ್ರದ್ದೇನು ಇದರಲ್ಲಿ ಪಾತ್ರ ಇಲ್ಲ. ಅವರು ಬರ್ತಾ ಇರೋದು ಟು ಹೆಲ್ಪ್ ದ ಪೊಲೀಸ್, ಅವ್ರಿಗೆ ಕರೆಸ್ಕೊಂಡಿರೋದು. ಅದು ಗೊತ್ತಿಲ್ಲ, ಅದು ಅವ್ರು ಹೇಳಬೇಕಲ್ಲ. ನಾನು ಹೇಳ್ತೀನಿ, ಒಂದು ನಿಮಿಷ ಇದು ಮುಗಿಸ್ಬಿಡ್ತೀನಿ ದಯವಿಟ್ಟು. ಅದೇ ಇನ್ವೆಸ್ಟಿಗೇಟರ್ಸು, ಪೊಲೀಸವರು, ಅವ್ರ ಎದುರುಗಡೆನೇ ಆಗ್ತಾ ಇದೆ ಅಲ್ವಾ. ಸೊ 5th ಫೆಬ್ರವರಿ 2021 ಶ್ರೀಕಿ's ಫಾದರ್ ಫೈಲ್ಸ್ ಅ ರಿಟ್ ಪೆಟಿಷನ್ ಇನ್ ಹೈಕೋರ್ಟ್. ಅವ್ರ ಪ್ರೇಯರ್ ಏನು ಗೊತ್ತಾ, ಅವರು ಭಾಳ ಸ್ಪಷ್ಟವಾಗಿ ಮೊದಲನೇದೇನು ಹೇಳ್ತಾರೆ ಅಂದರೆ, ನನಗೆ ಈ ರಾಜ್ಯ ಸರ್ಕಾರದ ಸಂಸ್ಥೆಗಳ ಮೇಲೆ ಭರವಸೆ ಇಲ್ಲ, ದಯವಿಟ್ಟು give it to any other independent agency such as special investigation team led by higher officer and let them report to the court directly. ಒಂದನೇದು 5-6 ಇದೆ, 2-3 ಓದ್ತೀನಿ ಅಷ್ಟೇ. ಒಂದನೇದು. ಎರಡನೇದು, ಡೈರೆಕ್ಟರ್ ನಿಮ್ಯಾಂಡ್ಸ್ ಟು ಕಂಡಕ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ಆಫ್ ದ ಪೆಟಿಷನರ್ ಹಿಯರಿನ್ and treat him for inducing the petitioner for the drug alprazolam and to direct the respondent number 7, adu that is director of NIMHANS, to submit report to the court after conducting thorough investigation. ಮತ್ತೊಮ್ಮೆ ಅವರು ಆಗ್ರಹಿಸ್ತಾರೆ ಪೆಟಿಷನ್ ಮುಖಾಂತರ, ನನ್ನ ಮಗನಿಗೆ ದಯವಿಟ್ಟು ಡ್ರಗ್ ಟೆಸ್ಟ್ ಮಾಡಿಸಿ ನಿಮ್ಯಾನ್ಸ್ ಅವ್ರ ಡೈರೆಕ್ಟರ್ ಥ್ರೂ ಅಂದ್ಬಿಟ್ಟು. ಆಮೇಲೆ ಅದು ವರದಿ ಏನಿದೆ ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿ ಅಂತ. ಆಮೇಲೆ ಇನ್ನೊಂದೇನಿದೆ ಅಂದರೆ ಪ್ರೇಯರು ಟು ಡೈರೆಕ್ಟ್ ರೆಸ್ಪಾಂಡೆಂಟ್ ನಂಬರ್ 1 to initiate enquiry against the errant investigating officers and other erring officers
for conducting pre-judicial investigation and to direct them to report to be submitted by a higher officer on the manner and method of the investigation. ಇವರು ಇನ್ವೆಸ್ಟಿಗೇಷನ್ ಯಾವ ರೀತಿ ಮಾಡಿದ್ರು ಅದ್ರ ಸಂಪೂರ್ಣವಾದಂಥ ತನಿಖೆ ಆಗಬೇಕು ಅಧಿಕಾರಿಗಳ ಮೇಲೆ ಅಂತ ಕೂಡ ಅವರು ಕೇಳ್ಕೊತಾರೆ. ಇದಾದಮೇಲೆ 15ನೇ ಫೆಬ್ರವರಿ ಜಾಯಿಂಟ್ ಕಮಿಷನರ್ ಆಫ್ ಪೊಲೀಸ್ ಅವರು ಇ ಡಿ ಅವರಿಗೆ ಒಂದು ಪತ್ರ ಬರೀತಾರೆ. 15th ಕ್ಷಮಿಸಬೇಕು, 15th February 2021, ED writes a letter. ED writes a letter to CCB. ಏನಂತ ಬರೀತಾರೆ ಅಂದರೆ, ಈ ಮಾಧ್ಯಮಗಳಲ್ಲಿ ಹಲವಾರು ವದಂತಿಗಳು ಬರ್ತಾ ಇದೆ, ವರದಿಗಳು ಬರ್ತಾ ಇದೆ ಬಿಟ್ಕಾಯಿನ್ ಹಗರಣಗಳ ಬಗ್ಗೆ, ಬಿಟ್ಕಾಯಿನ್ ಎಕ್ಸ್ಚೇಂಜ್ಗಳ ಬಗ್ಗೆ, ಕ್ರಿಪ್ಟೋ ಕರೆನ್ಸಿ ಹಗರಣದ ಬಗ್ಗೆ, ದಯವಿಟ್ಟು ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳ್ತಾರೆ. ಇವ್ರು ಕಳಿಸಿರೋದು 15th February. ಸರ್ಕಾರದಿಂದ ಉತ್ತರ ಹೋಗೋದು 3rd March, ಆಫ್ಟರ್ 20 days. ವೈ ದಿಸ್ ಡಿಲೇ? ಯಾವುದು ಕೊಡ್ತಾರೆ ರಿಪೋರ್ಟು? 45/2020 ಇದು ಕ್ರೈಮ್ ನಂಬರ್ 45/2020 31 ಬಿಟ್ಕಾಯಿನ್ಸ್ದು ಮಾತ್ರ ಅವರು ರಿಪೋರ್ಟ್ ಕೊಡೋದು. ಈ ಡಿಲೇ ಯಾಕೆ? ದೇರ್ ಈಸ್ ಸರ್ಕ್ಯುಲರ್, ದೇರ್ ಈಸ್ ಅ ಗೌರ್ಮೆಂಟ್ ಆರ್ಡರ್, ಇಫ್ ಐ ಆಮ್ ನಾಟ್ ಮಿಸ್ಟೇಕನ್, ದಟ್ ಬಿಟ್ಕಾಯಿನ್ ವಿಚಾರ ಇರ್ಬೋದು, ಕ್ರಿಪ್ಟೋ ಕರೆನ್ಸಿಗಳು ವಿಚಾರ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇರೋದ್ರಿಂದ ಇಂಥದ್ದು ಯಾವುದೇ ಒಂದು ಇಶ್ಯೂ, ಇಂಥದ್ದು ಯಾವುದೇ ಒಂದು ಏನು ಅವ್ಯವಹಾರ ಕಂಡು ಬಂದರೆ ಯು ಶುಡ್ ಅಲರ್ಟ್ ಇ ಡಿ ಅಂತ ಇದೆ ಇಮಿಡಿಯೇಟ್ಲಿ. ಆದರೆ ಯಾಕಾಗಿಲ್ಲ ಇದು? ಇನ್ನೂ ಕೊಟ್ಟಿಲ್ಲ ಅವರು ಈ ಕೇಸ್ ಇ ಡಿಗೆ. ಅದಾದಮೇಲೆ 24ನೇ ಏಪ್ರಿಲ್ ಕಮಿಷನರ್ ಅವರು ಇಂಟರ್ಪೋಲ್ ಲೈಸನಿಂಗ್ ಆಫೀಸರಿಗೆ ಬರೀತಾರೆ. ಇಂಟರ್ಪೋಲ್ ಲೈಸನಿಂಗ್ ಆಫೀಸರಿಗೆ, ಹೌದು, ಬ್ಯಾಂಗ್ಳೂರು ಕಮಿಷನರು. ಅವರೇನು ಹೇಳ್ತಾರೆ, ಅವರು ಒಂದು ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ ಶ್ರೀಕಿ ಬಗ್ಗೆ, ಕ್ರೈಮ್ ನಂಬರ್ 3/2020. ಇದು ಸ್ವಲ್ಪ ಯಾರ ಹತ್ರ ಇದ್ದರೆ ನಮ್ಗೆ ಕೊಡಬೇಕು, ಇದು ಸಿಗ್ತಾ ಇಲ್ಲ ನನಗೆ. ಕ್ರೈಮ್ 03/2020. ಇವರೇನು ಹೇಳ್ತಾರೆ ಇದರಲ್ಲಿ, ಈ ಅಲಿಗೇಷನ್ನಲ್ಲಿ, since these allegedly hacked Bitcoin exchanges are located out of India, it is requested to correspond with Interpol for any appropriate agency for further necessary action at their end. ಇಲ್ಲಿ ಒಪ್ಕೋತಾ ಇದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಹಗರಣ ನಡೆದಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೆಲ್ಲ ಆಗ್ತಾ ಇದೆ. ಆದರೆ ಅವ್ರು ಕಳಿಸೋದು ಇದಕ್ಕೆ ಇವರು 4ನೇ ತಿಂಗಳಲ್ಲಿ 24th April. ಇವರು ಮನುಷ್ಯ ಕಸ್ಟಡಿನಲ್ಲಿ ಯಾವಾಗಿಂದ ಇದ್ದಾನೆ, ಇ ಡಿ ಅವ್ರು ಬರೆದಿದ್ದಾರೆ, ಎಲ್ಲರೂ ಇದ್ರ ಬಗ್ಗೆ ಗೊತ್ತಿದೆ, ಪತ್ರಿಕೆನಲ್ಲಿ ವರದಿ ಬಂದಿದೆ. ಆದರೂ ಕೂಡ ದ ಗೌರ್ಮೆಂಟ್ ಚೂಸಸ್ ನಾಟ್ ಟು ಇನ್ಫಾರ್ಮ್ ಇಂಟರ್ಪೋಲ್, ನಾಟ್ ಟು ಇನ್ಫಾರ್ಮ್ ಇ ಡಿ, ನಾಟ್ ಟು ಇನ್ಫಾರ್ಮ್ CBI. ಇದು ಯಾಕೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಬೇಕು. ಈಗ ನಮ್ಮ ಭಾಳ ಒಂದು ಸ್ಪಷ್ಟವಾದಂಥ ಪ್ರಶ್ನೆಗಳಿದೆ ನಮ್ಮದು. ಅದಿದೆ ಸರ್, ಅದಿದೆ. ಹೌದು, ತನಿಖೆಗೆ ಸಹಾಯಕರು. ನಮ್ಮದು 5-6 ಪ್ರಶ್ನೆಗಳಿದೆ ನೇರವಾಗಿ ಈ ಸರ್ಕಾರಕ್ಕೆ. ಇ ಡಿಗೆ ಮಾಹಿತಿ ಕೊಡಲ್ಲ. ಇ ಡಿ ನಿಮ್ಮ ವರದಿಗಳನ್ನು ನೋಡಿ ಅದನ್ನು ಗಮನಿಸಿ ಅವರು ಸರ್ಕಾರಕ್ಕೆ ಪತ್ರ ಬರೀತಾರೆ, ಹಿಂಗೆ ಬರ್ತಾ ಇದೆ, ಇದ್ರ ಬಗ್ಗೆ ಏನಂತ. ಅದು 45/20 ಅದು ಕೇಳಬೇಕು ನಾವು. ಸಂಪೂರ್ಣವಾದ ಏನು ಕೊಟ್ಟಿದ್ದಾರೆ, ನನ್ನ ಪ್ರಕಾರ ಅದು ಇಲ್ಲಿ 3ನೇ ಪಂಚನಾಮದಲ್ಲಿ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಬಟ್ ಇವ್ರು ಏನು ಮಾಹಿತಿ ಕೊಟ್ಟಿದ್ದಾರೆ ಇ ಡಿಗೆ ಅದು ಅಲ್ಲಿ ಹೇಳಿಲ್ಲ. ಅವರು ಬರೀ ಅನೆಕ್ಷರ್ಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅನೆಕ್ಷರ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಅದು. ಸೊ ನನ್ನ ಸ್ಪಷ್ಟವಾದಂಥ ಪ್ರಶ್ನೆಗಳು ಈ ಸರ್ಕಾರಕ್ಕೆ, ಒಂದನೇದು, ಶ್ರೀಕಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ was he administered drugs by the officials as claimed by his father?
ಆ್ಯಸ್ ಹೀ ಅಗ್ರೀಡ್, ಶ್ರೀಕಿನೇ ಒಪ್ಕೊಂಡಿದ್ದಾನೆ, ಹೌದು ನಾನು ಡ್ರಗ್ಸ್ ಸೇವನೆ ಮಾಡ್ತಾ ಇದ್ದೆ, ಒಂದು ಟ್ಯಾಬ್ಲೆಟ್ ತಗೋತಾ ಇದ್ದೆ, ಬೇರೆ ಬೇರೆ ರೀತಿಯಾದಂಥ ಮೈಂಡ್ ಆಲ್ಟ್ರಿಂಗ್ ಡ್ರಗ್ಸ್ ನಂಗೆ ಕೊಡ್ತಾ ಇದ್ರು ಅಂತ. ಮತ್ತು ಇದು ತನಿಖೆ ಆಗಬಾರ್ದಾ? ಯಾರು ಕೊಡ್ತಾಯಿದ್ರು, ಯಾಕೆ ಕೊಡ್ತಾಯಿದ್ರು, ಯಾರು ಕೊಡ್ತಾಯಿದ್ರು? ನಮಗೇನು ಅನುಮಾನ ಅಂದರೆ ಅವನಿಗೆ ಸೆಡೇಟೆಡ್ ಪೊಸಿಷನ್ಸ್ನಲ್ಲಿ ಇದ್ದು ಆದಷ್ಟು ಮಟ್ಟಿಗೆ ಇವ್ರದ್ದು ದುರುಪಯೋಗ ಮಾಡ್ಕೊಳೋದು. ನಮ್ಮ ಕಡೆ ಒಂದು ಗಾದೆ ಇದೆ, ಬೈತಿ ಗಂಗಾಮೆ ಡುಬ್ಕಿ ಮಾರೋ ಅಂತ. ಅಂದರೆ ನೀರು ಹರಿತಾ ಇರುವ ನೀರಿನಲ್ಲಿ ಸುಮ್ಮನೆ ಒಂದು ಡುಬ್ಕಿ ಹೊಡೆದ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ, ಅದೇನಾಗಲ್ಲ ಅಂತ. ಸುಮ್ಮನೆ ಒಂದು 10 ಬಿಟ್ಕಾಯಿನು 30 ಬಿಟ್ಕಾಯಿನ್ ತೊಗೊಂಡ್ರೆ ಗೊತ್ತಾಗಲ್ಲ ಅಂದ್ಬಿಟ್ಟು ಏನಾದರೂ ಮಾಡಿದಾರ? ವೈ ವಾಸ್ ಈ ಬೀಯಿಂಗ್ ಅಡ್ಮಿನಿಸ್ಟರ್ಡ್ ಡ್ರಗ್ಸ್ ಇನ್ಸ್ಟೆಡ್ ಆಫ್ ಅವರಿಗೆ ಅಷ್ಟೇ ಒಂದು ವಿಡ್ರಾವಲ್ ಸಿಮ್ಟಮ್ಸ್ ಇದ್ದರೆ, ಇಫ್ ಯು ಹ್ಯಾಡ್ ಗಾನ್ ಕೋಲ್ಡ್ ಟರ್ಕಿ, ಅವರಿಗೆ ರಿಹ್ಯಾಬಿಲಿಟೇಷನ್ ಅವ್ರಿಗೆ ಕರೆಸ್ಬೇಕಾಗಿತ್ತಲ್ವಾ? ಅದು ಇದು ಬಿಟ್ಟು ಇದು ಆಗ್ತಾ ಇದೆ ಅಂದರೆ ಇದರಲ್ಲಿ ಉನ್ನತ ಅಧಿಕಾರಿಗಳಿಗೆ ಗೊತ್ತಿರಲಾರ್ದೆ ಆಗುತ್ತಾ? ಮಂತ್ರಿಗಳಿಗೆ ಗೊತ್ತಿರಲಾರ್ದೆ ಆಗುತ್ತಾ? ಇಡೀ ರಾಷ್ಟ್ರದ ಅತಿ ದೊಡ್ಡ ಮತ್ತು ಮೊದಲ ಕ್ರಿಪ್ಟೋ ಕರೆನ್ಸಿ ಸ್ಕ್ಯಾಂಡಲ್ಲು ನೇರವಾಗಿ ಮಂತ್ರಿಗಳಿಗೆ ಮಾಹಿತಿ ಇರಲ್ವಾ ಇದ್ರ ಬಗ್ಗೆ? ಎರಡನೇದು, ಇದ್ರ ಬಗ್ಗೆ ಅವರು ಸ್ಪಷ್ಟವಾದಂಥ ಉತ್ತರ ಕೊಡಬೇಕು ಸರ್ಕಾರ. ಸರ್ ಮೈಟ್ ಬಿ ಸರ್, ಐ ಡೋಂಟ್ ನೋ, ಲೆಟ್ ದೆಮ್ ಆನ್ಸರ್. ಇನ್ನೊಂದು, ನೀವು ಕೇಳ್ದಂಗೆ 31.8 ಬಿಟ್ಕಾಯಿನು, 31.8 ಬಿಟ್ಕಾಯಿನ್ಸ್ ಪ್ಲಸ್ 186 ಬಿಟ್ಕಾಯಿನ್ಸ್, ಟೋಟಲ್ ವ್ಯಾಲ್ಯೂ ಆ್ಯಸ್ ಆಫ್ ಟುಡೇ ಇಸ್ 100 crores. ಅದು ಮಿಸ್ಸಿಂಗ್ ಇದೆ. ಎಲ್ಲಿ ಹೋಯ್ತು, ಹೇಗೆ ಹೋಯ್ತು, ಯಾರು ಮಾಡಿದ್ರು? ಲೈನ್ಮ್ಯಾನ್ಗಳಿಗೆ ಪಂಚನಾಮ ಮಾಡಿಸಿದ್ದೀರಾ? ಯಾರ್ಯಾರೋ ಎಕ್ಸ್ಪರ್ಟ್ಸ್, ಸೋಕಾಲ್ಡ್ ಎಕ್ಸ್ಪರ್ಟ್ಸ್ ಅಂತ ನೀವು ಹೇಳ್ತಾ ಇದ್ದೀರಾ, ಯಾವ ಮಾನದಂಡದ ಮೇಲೆ ಇವರು ಎಕ್ಸ್ಪರ್ಟ್ಸಿಗೆ ಆಯ್ಕೆ ಮಾಡಿ ನೀವು ಮಾಡಿಸಿದ್ದು? ನೀವು ಪಂಚನಾಮನಲ್ಲಿ ಹೇಳ್ತಾ ಇದ್ದೀರಾ, ಪ್ರೆಸ್ ರಿಲೀಸ್ ಮಾಡಿಬಿಟ್ಟು ನೀವೇ ಬೆನ್ನು ತಟ್ಕೊಂಡ್ರಿ, ನಾವು ಅಂತಾರಾಷ್ಟ್ರೀಯ ಮಟ್ಟದ ಹ್ಯಾಕರಿಗೆ ಹಿಡಿದಿದ್ದೀವಿ. ವೇರ್ ಇಸ್ ಇಟ್? ಅದ್ರ ಬಗ್ಗೆ ಸ್ಪಷ್ಟವಾದಂಥ ಉತ್ತರ ಬೇಕು ಅಲ್ವಾ ನಮಗೆ? ಮೂರನೇದು, ಅಕಾರ್ಡಿಂಗ್ ಟು ಶ್ರೀಕಿಸ್ ಸ್ಟೇಟ್ಮೆಂಟ್, ವಾಲಂಟ್ರಿ ಸ್ಟೇಟ್ಮೆಂಟ್ ಅಲ್ಲ ಸರ್, ವಾಲಂಟ್ರಿ ಸೈನ್ಡ್ ಸ್ಟೇಟ್ಮೆಂಟ್, ಅವನೇನು ಹೇಳ್ತಾನೆ, ಮೇಡ್ ಬಿಫೋರ್ ದಿ ಪೊಲೀಸ್ ಇನ್ಸ್ಪೆಕ್ಟರ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಬೆಂಗಳೂರು ಸಿಟಿ. ಅವರೇನು ಹೇಳ್ತಾರೆ, ಅವ್ರ ರಿಟರ್ನ್ ಸ್ಟೇಟ್ಮೆಂಟ್ನಲ್ಲಿ, ವಾಲಂಟ್ರಿ ಸ್ಟೇಟ್ಮೆಂಟ್ನಲ್ಲಿ, ನಾನು 5,000 ಕಾಯಿನನ್ನು ಹ್ಯಾಕ್ ಮಾಡಿದ್ದೀನಿ. 5,000 ಕಾಯಿನ್ ಅಂದರೆ ಸದ್ಯಕ್ಕೆ ಇರೋ ಬೆಲೆ ಅದಕ್ಕೆ 2,500 crores. ವೇರ್ ಇಸ್ ಇಟ್? ಹೌ ಮಚ್ ಹ್ಯಾಸ್ ಹಿ ಯೂಸ್ಡ್? ಹೌ ಮಚ್ ಹ್ಯಾಸ್ ಹಿ ಡಿಸ್ಟ್ರಿಬ್ಯೂಟೆಡ್? ಅದು 5,000 ಬಿಟ್ಕಾಯಿನು ಈ ಮನುಷ್ಯನೇ ಸ್ವಂತಾಗಿ ಹೇಳ್ತಾ ಇದ್ದಾನೆ ನನ್ನ ಹತ್ರ ಇದೆ ಅಂತ. ಅವಾಗೂ ಸರ್ಕಾರ ಇಡಿ ಕೊಡಬೇಕು, ಇಂಟರ್ಪೋಲ್ ಸಹಾಯ ತಗೋಬೇಕು ಅಂತ ಬಂದಿಲ್ವ ಅವರಿಗೆ? ಅಂದರೆ ಇಷ್ಟೆಲ್ಲ ಕಸ್ಟಡಿ ಎಕ್ಸ್ಟೆಂಡ್ ಮಾಡ್ಕೋತಾ ಹೋದ್ರಲ್ಲ, ಇವಾಗ ಎಷ್ಟು ಉಳಿದಿದೆ ಎಷ್ಟಿದೆ ಅಂತ ಯಾರಿಗೆ ಗೊತ್ತಾಗಬೇಕು? ವೆರಿ ಕ್ಲಿಯರ್ ಕ್ವೆಶ್ಚನ್ ಐ ಆಮ್ ಆಸ್ಕಿಂಗ್. ವೈ ಡಿಂಟ್ ದೇ ಹ್ಯಾಂಡ್ ಇಟ್ ಓವರ್ ಟು ಇಂಟರ್ಪೋಲ್? ವೈ ಡಿಂಟ್ ದೇ ಅಲಾರ್ಮ್ ದ CBI or ED? ಮೋರ್ ಇಂಪಾರ್ಟೆಂಟ್ಲಿ, ಯು ಆರ್ ಅಡ್ಮಿನಿಸ್ಟ್ರಿಂಗ್ ಡ್ರಗ್ಸ್ ಟು ದ ಅಕ್ಯೂಸ್ಡ್ ಅಂತ ಅವರೇ ಹೇಳ್ತಾ ಇದ್ದಾರೆ. ಫಾರ್ ವಾಟ್ ರೀಸನ್? ಇವಾಗ ಎಷ್ಟು ಉಳಿದಿದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? ನಾಲ್ಕನೇದೇನೆಂದರೆ, ವಾಲಂಟ್ರಿ ಸೈನ್ ಸ್ಟೇಟ್ಮೆಂಟ್, ಅದು ಬರೋದೇ ಇಲ್ಲ ಅಲ್ಲ. ಕಾಪಿ ಕೊಡ್ತೀವಿ ಸರ್. ಇದೆಲ್ಲ ನಾನು ಹೇಳ್ತಾ ಇರೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸತ್ಯವನ್ನು ಹೊರಗೆ ತರಲಿಕ್ಕಲ್ಲ, ಸತ್ಯವನ್ನು ಮುಚ್ಚಾಕ್ಲಿಕ್ಕೆ. ಇದು ಯಕ್ಷ ಪ್ರಶ್ನೆ ಇದೆ, ಆಮೇಲೆ ಹೇಳ್ತೀನಿ. ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ನಾಲ್ಕನೇದು ಒಂದು ನಿಮಿಷ ಸರ್ ಪ್ಲೀಸ್. ಹಿಸ್ ವಾಲಂಟ್ರಿ ಸ್ಟೇಟ್ಮೆಂಟ್ ಐ ವಿಲ್ ಗಿವ್. ಆ ವಾಲಂಟ್ರಿ ಸ್ಟೇಟ್ಮೆಂಟ್ನಲ್ಲಿ ನೀವು ಎಲ್ಲ ನೋಡಿದ್ರೆ, ಎಲ್ಲ ಸೇರಿದ್ರೆ 5,000 ಆಗುತ್ತೆ. ಓಕೆ, ಆರ್ ಮೋರ್. ಬೇರೆ ಬೇರೆ, ಒಂದರಲ್ಲಿ 2,000, ಒಂದರಲ್ಲಿ 3,000, ಆಲ್ ಪುಟ್ ಟುಗೆದರ್. ಎಸ್. ಸೊ ನಾಲ್ಕನೇ ಪಾಯಿಂಟ್ ಏನಪ್ಪ ಅಂದರೆ, ಇವ್ರದ್ದು ಇಂಟೆನ್ಷನಲ್ ಡಿಲೇ
ಯಾಕಾಗಿದೆ? 3 ತಿಂಗಳು. ನಾನು ಹೇಳ್ದಂಗೆ 5,000 ಬಿಟ್ಕಾಯಿನ್ ಇದ್ದಾಗೂ ಕೂಡ ಇಂಟೆನ್ಷನಲ್ ಡಿಲೇ ಫಾರ್ ಇನ್ಫಾರ್ಮಿಂಗ್ ಇಡಿ, CBI, ಇಂಟರ್ಪೋಲ್ ನನ್ನ ನೇರವಾದಂಥ ಆರೋಪ. ಯಾಕೆ ನೀವು ಇನ್ಫಾರ್ಮ್ ಮಾಡಿಲ್ಲ? 5,000 ಬಿಟ್ಕಾಯಿನ್ ಇರ್ಬೋದು, 1 ಬಿಟ್ಕಾಯಿನ್ ಇರ್ಬೋದು, 31 ಬಿಟ್ಕಾಯಿನ್ ಇರ್ಬೋದು. ಆಮೇಲೆ ಅದೇ ವಾಲಂಟ್ರಿ ಸ್ಟೇಟ್ಮೆಂಟ್ನಲ್ಲಿ ಚಾರ್ಜ್ ಶೀಟಲ್ಲಿ ಫೈಲ್ ಮಾಡ್ತಾರೆ ವಿತೌಟ್ ಇನ್ವೆಸ್ಟಿಗೇಷನ್. ಅವನೇ ಹೇಳ್ತಾನೆ, ನಾನು ಸ್ಕೈಪ್ ಚಾಟ್ಸ್ ತೆಗೆದು ನೋಡಿ, FB ಚಾಟ್ಸ್ ನೋಡಿ, ನಂದು ಲಾಗ್ಸ್ ನೋಡಿ, ಅದರಲ್ಲೆಲ್ಲನೂ ಕೂಡ ನನ್ನ ವ್ಯವಹಾರದ ಇದು ಇದೆ. ಮತ್ತು ಇದೆಲ್ಲ ಎಲ್ಲಿದೆ? ಇದ್ರ ಬಗ್ಗೆ ತನಿಖೆ ಯಾಕೆ ಆಗ್ತಾ ಇಲ್ಲ? ಅವನೇ ಕನ್ಫೆಸ್ ಮಾಡಿದ್ದಾನೆ that he is done an economic crime of transferring 80,000 euros outside the country ಅಂತ ಹೇಳಿದ್ದಾರೆ. He has only confessed. ಅದಾದಮೇಲೂ ಕೂಡ ಯಾಕೆ ಇದು ರಿಪೋರ್ಟ್ ಮಾಡಿಲ್ಲ? He is confessed ಫೇಸ್ಬುಕ್ ಚಾಟ್ಸ್ನಲ್ಲಿ ಡ್ರಗ್ ಟ್ರಾಫಿಕಿಂಗು ಇದೆ ಅಂತ. ಅದನ್ನು ಯಾಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ? ಸೊ ಇದೆಲ್ಲ ನಾವು ನೋಡಿದ್ರೆ ಸರ್ಕಾರ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಇನ್ಎಫಿಷಿಯನ್ಸಿ ಎದ್ದು ಕಾಣ್ ಬರ್ತಾ ಇದೆ. ಇವರು ಇಷ್ಟೊಂದು ಕಸ್ಟಡಿನಲ್ಲಿ ಇಟ್ಕೊಂಡ್ರೂ ಕೂಡ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ. ಯಾಕೆ, ಏನು, ಎತ್ತ, ಯಾರು? ನಮ್ಮದು ಏನಂದರೆ, ಇದು ಕೊನೆಯದಾಗಿ ನಮ್ಮ ಡಿಮಾಂಡ್ ಏನಂದರೆ, ಇಲ್ಲಿ ಈ ರಾಜ್ಯ ಸರ್ಕಾರದಿಂದ there will be no transparency in investigation because everybody is involved. ಎಲ್ಲ ಇವತ್ತು ಒಂದು ಯಾವುದೋ ಆಡಿಯೋ ಕ್ಲಿಪ್ ಬಂದಿದೆ, ತಮಗೆಲ್ಲ ನೋಡಿರಬೇಕು, ಕೇಳಿರಬೇಕು. ಅದರಲ್ಲೇ ಹೇಳ್ತಾರೆ ಅವರು ಪೊಲೀಸ್ ಆಫೀಸರ್ಸು, ಎಲ್ಲರೂ ಇದ್ದಾರೆ ಸರ್ ಇದರಲ್ಲಿ ಅಂತ. ಅದಕ್ಕೆ ಈ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದೇ ಮುಚ್ಚಾಕ್ಲಿಕ್ಕೆ. ವಿ ಹ್ಯಾವ್ ನೋ ಫೇತ್ ದಟ್ ಅ ಡಿಸ್ಪ್ಯಾಷನೇಟ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಇನ್ವೆಸ್ಟಿಗೇಷನ್ ವಿಲ್ ಹ್ಯಾಪನ್ ಬೈ ದಿಸ್ ಗೌರ್ಮೆಂಟ್. ಅದಕ್ಕೆ ಯಾರಾದರೂ ಒಬ್ಬರು ಸಿಟ್ಟಿಂಗ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ಪ್ರೋಬ್ ಆದರೆ ಮಾತ್ರ ಇದಕ್ಕೆ ಸತ್ಯಾಂಶ ಹೊರಗೆ ಬರುತ್ತೆ. ನಾನು ತಮ್ಮ ಮುಖಾಂತರ ಆಗ್ರಹಿಸ್ತಾ ಇದ್ದೀನಿ ಸರ್ಕಾರಕ್ಕೆ, ದಯವಿಟ್ಟು ಹೆಸರು ಕೆಡಿಸ್ಕೋಬೇಡಿ. ಡಿಜಿಟಲ್ ಇಂಡಿಯಾ ಅಂದರೆ ಈ ಥರ ಡಿಜಿಟಲ್ ಇಂಡಿಯಾ ಅಲ್ಲ ಕನಸು ಕಾಣೋದು. ನೀವು ನಿಜವಾಗ್ಲೂ ನೀವು ಹೇಳ್ತಿರಲ್ಲ, ಹೋಗಿ ಪ್ರಧಾನಮಂತ್ರಿಯವರು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದ್ದಾರೆ ಅಂತ ತಲೆ ಕೆಡಿಸ್ಕೋಬೇಡಿ. ದಯವಿಟ್ಟು ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ಜಡ್ಜಿಗೆ ಥ್ರೂ ಎನ್ಕ್ವೈರಿ ಆಗಲಿ. ಇದು ಸತ್ಯ ಏನಿದೆ, ಸತ್ಯಾಂಶ ಏನಿದೆ ಹೊರಗೆ ಬರಲಿ. ಅದಾದಮೇಲೆ ಏನಿದೆ ಕಾನೂನು ಕ್ರಮವಾಗಿ ಏನು ವಾಟ್ ಈಸ್ ಲೀಗಲ್ ಕೋರ್ಸ್ ಆಫ್ ಆ್ಯಕ್ಷನ್ ಅದಾಗುತ್ತೆ. 3ನೇ ಮುಖ್ಯಮಂತ್ರಿ ಬರಬೇಕಾ, ನೀವೇ ಕಂಟಿನ್ಯೂ ಆಗಬೇಕಂತ ನಿಮ್ಮ ಹೈಕಮಾಂಡ್ ತೀರ್ಮಾನ ಆಗುತ್ತೆ. ಆದರೆ ಕರ್ನಾಟಕದ ಜನರಿಗೆ ಸತ್ಯ ಗೊತ್ತಾಗಬೇಕು ಅಂದರೆ ಒಂದು ಸಿಟ್ಟಿಂಗ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ಪ್ರೋಬ್ ಆದರೆ ಮಾತ್ರ ಇದು ಸತ್ಯಾಂಶ ಹೊರಗೆ ಬರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ತಮ್ಮದೇನಾದರೂ ಪ್ರಶ್ನೆ ಇದ್ದರೆ ಪೊನ್ನಣ್ಣನವರು ನಾವು ಉತ್ತರ ಕೊಡ್ತೀವಿ. ಸರಿ ಸರ್, ಟು ಮೆನಿ ಪೀಪಲ್, ಒನ್ ಸೆಕೆಂಡ್. ಹಾಂ, ನಾನು ನೋಡಿ ಯಾರ ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಇಲ್ಲ, ನಾನು ಯಾರ ಹೆಸರು ಹೇಳಕ್ಕೆ ಹೋಗೋಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಫಾರ್ಮರ್ HM ಕರೆಂಟ್ CM ಅವರು ಭಾಳ ಪರಿಣಿತರು, ಭಾಳ ತಿಳ್ಕೊಂಡಿದ್ದಾರೆ. ನಮ್ಮ GST ಕೌನ್ಸಿಲ್ನಲ್ಲೆಲ್ಲ ಅವರೇ ಇದ್ದವರು, ಸದನದಲ್ಲೂ ಕೂಡ ಲಾ ಮಿನಿಸ್ಟರ್ ಇದ್ದಾಗ ಅವರೇ ಎಲ್ಲದಕ್ಕೂ ಉತ್ತರ ಕೊಡ್ತಾಯಿದ್ರು. ಅವರು ಸರ್ವಜ್ಞಾನಿಗಳಿದ್ದಾರೆ. ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಎನಿಥಿಂಗ್. ಬಟ್ ಇಂಥ ಒಂದು ದೊಡ್ಡ ಹಗರಣ ವಿಚ್ ಈಸ್ ಯಾವುದು ಅಂತಾರಾಷ್ಟ್ರೀಯ ಕ್ರಿಪ್ಟೋ ಕರೆನ್ಸಿ ಮಾರುಕಟ್ಟೆನಲ್ಲೂ ಯಾವಾಗ ಇದು ಹಣ ಮೂವ್ ಆಗ್ತಾ ಇದೆ ಅಲ್ಲ, ಅವಾಗ ಅಲರ್ಟ್ ಬರ್ತಾ ಇದೆ. ಅಲ್ಲಿ ಇಂಟರ್ನ್ಯಾಷನಲ್ ಇಸ್ರೇಲಿ ಹ್ಯಾಕರ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಇವನ ಹೆಸರು ಬರುತ್ತೆ. $400 ಮಿಲಿಯನ್ ಇವನ ಮೇಲೆ ಬಹುಮಾನ ಇತ್ತು ಬೈ ಬಿಟ್ಫಿನಿಕ್ಸ್. ಇದೆಲ್ಲ ಮಾಹಿತಿ ಇರಲಿಲ್ಲ ದ ದೆನ್ ಮಿನಿಸ್ಟರಿಗೆ ಅಂತ ಅನ್ಕೋತೀರಾ? ದ ಬಿಗ್ಗೆಸ್ಟ್ ಸ್ಕ್ಯಾಮ್, ಕ್ರಿಪ್ಟೋ ಕರೆನ್ಸಿ ಸ್ಕ್ಯಾಮ್, ದ ಫಸ್ಟ್ ಕ್ರಿಪ್ಟೋ ಕರೆನ್ಸಿ ಸ್ಕ್ಯಾಮ್ ಇನ್ ಇಂಡಿಯಾ, ಅದ್ರ ಬಗ್ಗೆ ಕ್ಲೋಸ್ ವಾಚ್ ಇಡಲ್ಲ ಅಂತೀರಾ? ಐ ರೆಸ್ಟ್ ಮೈ ಕೇಸ್. ನಾನೇನು ಅವ್ರದ್ದು ಇವ್ರದ್ದು ಅಂತ ಹೇಳ್ತಾ ಇಲ್ಲ. ಐ ಆಮ್ ಜಸ್ಟ್ ಆಸ್ಕಿಂಗ್ ಆಸ್ ಮಿನಿಸ್ಟರ್, ಯಾರೇ ಇರ್ಬೋದು, ನಾನಿರ್ಬೋದು, ಬೇರೆಯವ್ರು ಇರ್ಬೋದು, ಇದು ಮಾಹಿತಿ ಇತ್ತಾ ಇಲ್ಲ ಅವ್ರಿಗೆ ಕೇಳಬೇಕು, ನನಗೆ ಹೆಂಗೆ ಗೊತ್ತಾಗ್ತದೆ? ಎಲ್ಲಿದೆ ಸರ್?
ಇ ಡಿ ಅವ್ರ ಪತ್ರ ಬರೆದಿರೋದು ಫಾರ್ 2 ಡಿಫ್ರೆಂಟ್ ರೀಸನ್ಸ್. ಒಂದು, ಪತ್ರಿಕೆಯಲ್ಲಿ ಇದು ಹಗರಣ ಬಯಲಿಗೆ ಬಂದಾಗ. ಎರಡನೇದು, ಅದು ಯಾವುದೋ ಯು ಪಿನಲ್ಲಿ NGOಗೆ ಹಣ ಟ್ರಾನ್ಸ್ಫರ್ ಆಗಿದೆ, ಬಿಟ್ಕಾಯಿನ್ ಇಸ್ ನಾಟ್ ವಿತ್ ಇಡಿ. ಅದು ಬಗ್ಗೆ ಪ್ರಶ್ನೆ ಮಾಡಿದಾಗ. ಈ ಪ್ರಕರಣ ಎಲ್ಲೂ ಇ ಡಿಗೆ ಸರ್ಕಾರದಿಂದ ಅವ್ರಿಗೆ ಹಸ್ತಾಂತರ ಮಾಡಿಲ್ಲ. ನನ್ನ ಪ್ರಕಾರ ಕೊಟ್ಟಿಲ್ಲ. ನನ್ನ ಹತ್ರ ದಾಖಲೆಗಳಿಲ್ಲ. ಅದು ಅವ್ರ ಹತ್ರ ಇದೆ ಅಂತ ಕೊಟ್ಟಿದ್ದಾರೆ ಅಂದರೆ ಯಾಕೆ ಬಿಡುಗಡೆ ಮಾಡ್ತಾಯಿಲ್ಲ? ಇಷ್ಟೊತ್ತು ಯಾಕೆ ನಮ್ಮ ಬಾಯಿ ಮುಚ್ಚಿಸ್ಬೋದಲ್ವಾ? ನಮ್ಮ ಬಾಯಿ ಯಾಕೆ ಮುಚ್ಚಿಸ್ತಾ ಇಲ್ಲ ಅವರು? ಆಯ್ತಪ್ಪ ತಗೊಳ್ಳಿ ಕಾಂಗ್ರೆಸ್ನವರೇ, ಇಲ್ಲಿದೆ ನಾವು ಕೊಟ್ಟಿರೋದು. ಈ ವಿಷಯದಲ್ಲಿ ಏನೂ ಇಲ್ಲ, ದರ್ ಈಸ್ ನಥಿಂಗ್ ಇನ್ ದಿಸ್ ಇಶ್ಯೂ. ಇದಕ್ಕೆ ದಾಖಲೆಗಳು ಇಲ್ಲಿದೆ, ಇನ್ವೆಸ್ಟಿಗೇಷನ್ ಆಗಿದೆ, ದಿಸ್ ಮ್ಯಾಟ್ರ್ ಈಸ್ ಕ್ಲೋಸ್ಡ್ ಅಂತ ಬಂದು ಹೇಳಿ. ನಾನು ನೋಡಿ ಭಾಳ ಪಾಯಿಂಟೆಡ್ ಕ್ವೆಶ್ಚನ್ಸ್ ಕೇಳಿದ್ದೀನಿ. 5 to 6 ಇಂಪಾರ್ಟೆಂಟ್ ಪಾಯಿಂಟೆಡ್ ಕ್ವೆಶ್ಚನ್ಸ್ ಕೇಳಿದ್ದೀನಿ. ದಯವಿಟ್ಟು ಅದ್ರ ಉತ್ತರ ನಮಗೆ ತಾವು ಕೊಡಿಸ್ಬೇಕು. ನಮಗಂತೂ ಅವ್ರು ನೇರವಾಗಿ ಕೊಡೋದಿಲ್ಲ. ಅವ್ರದ್ದೇ ಶ್ರೀಕಿ, ಅದೇ ಅವರು 31 186 ಆಗಿದೆ ಅಂತ ಅವ್ರ ಪಂಚನಾಮನಲ್ಲಿ ತೋರಿಸ್ತಾ ಇದ್ದಾರೆ. It is there in the wallet. The transaction did not complete from your wallet to my wallet. ಯಾವುದು? ಆರಂಭದಲ್ಲಿ ಪಂಚನಾಮ ಮಾಡಬೇಕಾದ್ರೆ ಅಷ್ಟೇ ಸಿಕ್ಕಿದೆ ಅಂತ ಅವನು ಹೇಳಿರ್ತಾನೆ. ಇಲ್ಲ, ಅದು ಹೋಗಿ ನೋಡ್ತಾರಲ್ಲ ಅವ್ರ ವಾಲೆಟ್ನಲ್ಲಿ. ಅವ್ರು ಹೇಳ್ತಾರೆ ನೋಡಿ, ಇದು ಹೆಂಗಾಗುತ್ತೆ ಅಂದರೆ, ಡಿಜಿಟಲ್ ಕರೆನ್ಸಿ ಟ್ರಾನ್ಸಾಕ್ಷನ್ನು, ಒಂದು ನಿಮಿಷ ಹೇಳ್ತೀನಿ. ಪಬ್ಲಿಕ್ ಕೀ ಒಂದಿರುತ್ತೆ, ಪ್ರೈವೇಟ್ ಕೀ ಅಂತ ಒಂದಿರುತ್ತೆ. ಪಬ್ಲಿಕ್ ಕೀ ಅಂದರೆ ಅದು ಎಕ್ಸ್ಚೇಂಜಿಗೆ ಏನಾದರೂ ಲಭ್ಯ ಇದ್ದರೆ ನೀವೆಲ್ಲ ನೋಡಲಿಕ್ಕೆ. ಅದನ್ನು ನಾನು ಮಾರಾಟ ಮಾಡಬೇಕಾದ್ರೆ ಪಬ್ಲಿಕ್ ಕೀ ಮತ್ತು ಪ್ರೈವೇಟ್ ಕೀ ಎರಡೂ ಬೇಕಾದ್ರೆ ನನ್ನ ಮಾಲಕತ್ವ ಗೊತ್ತಾಗೋಕ್ಕೆ, ಇದು ನಂದಿದೆ ಅಂತ ಇದು. ಸೊ ಅದು ಪ್ರೈವೇಟ್ ಕೀ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಶ್ರೀಕಿ ಹ್ಯಾಸ್ ಗಿವೆನ್ ದೆಮ್ ದ ಪಾಸ್ವರ್ಡ್. ಆ ಪಾಸ್ವರ್ಡ್ನ ಚೇಂಜ್ ಮಾಡಿದ್ದೀವಿ, ಆ ಲೈನ್ ಮೆನ್ ಎದುರುಗಡೆ ಚೇಂಜ್ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ ಅದು. ಅದೇ ಕೇಳಬೇಕಲ್ಲ. ನಿನ್ನೆ IT ಮಿನಿಸ್ಟರ್ ಅವರೇನೋ ಪ್ರೆಸ್ ಮೀಟ್ ಮಾಡಿದಾರಂತಲ್ಲ, ಪ್ರಿಯಾಂಕ್ ಖರ್ಗೆ ಇದೆಲ್ಲ ಗೊತ್ತು, ಅವರಿಗೆ ಇನ್ವೆಸ್ಟಿಗೇಷನ್ ಆಫೀಸರ್ ಮಾಡೋದು ನಾನು ರೆಡಿ ಇದ್ದೀನಿ. ಐ ಆಮ್ ಮೋರ್ ದೆನ್ ಹ್ಯಾಪಿ. ಸಾರಿ, ಯಾವುದು? ಮಾಡ್ಕೋಬೋದು. ಸೊ ಅದೇ ಈ ಇನ್ಎಫಿಷಿಯನ್ಸಿ ಯಾಕೆ ಅಂತ ಕೇಳ್ತಾ ಇರೋದಲ್ವ ಸರ್ ನಾವು. ಶ್ರೀಕಿ ಅವರು ಹೇಳಿರೋದು ಒಂದು ಪ್ಯಾರಾ ಓದ್ಬಿಡ್ತಾರೆ ನೋಡಿ. ವಾಲಂಟ್ರಿ ಸ್ಟೇಟ್ಮೆಂಟ್ನಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾನು 50 ದಿವಸ ಪೊಲೀಸ್ ಕಸ್ಟಡಿನಲ್ಲಿದ್ದೆ, ನಾನು ಇವ್ರಿಗೆ ಬಿಟ್ಕಾಯಿನ್ ಕೊಡುವಂಥ ಯಾವ ಉದ್ದೇಶ ನನಗಿರಲಿಲ್ಲ. ಅಲ್ಲ, ನನಗೆ ಬಿಟ್ಕಾಯಿನ್ ಕೊಡುವಂಥ ಸಂಪೂರ್ಣ ಉದ್ದೇಶ ಇತ್ತು. ಆದರೆ ನನ್ನ ವಕೀಲರು ನನಗೆ ಹೇಳಿದ್ರು, ಇದನ್ನು ಕೊಡಬೇಡ, ನೀನು ಇದನ್ನು ಕೊಟ್ಟರೆ ನಿನ್ನ ಕೇಸು ತುಂಬ ಸ್ಟ್ರಾಂಗ್ ಆಗುತ್ತೆ, ನಿನಗೆ ಬೈಲ್ ಸಿಕ್ಕಲ್ಲ ಅಂತ. ಅದಕ್ಕೆ ನಾನು ಇನಿಷಿಯಲಿ ಇವ್ರಿಗೆ ಯಾವುದು ಬಿಟ್ಕಾಯಿನ್ ಕೊಟ್ಟಿಲ್ಲ. ನಂತರ ನನಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಾಗಿ ಇವರು ಫೋರೆನ್ಸಿಕ್ ಮೆಥಡ್ಸ್ ಮುಖಾಂತರ ಈ ಬಿಟ್ಕಾಯಿನ್ಸ್ನ ಅವ್ರು ತಗೋಬೋದು ಅಂತ ನನಗೆ ಗೊತ್ತಾಯಿತು. ಆ ಇನ್ವೆಸ್ಟಿಗೇಷನ್ ಆಫೀಸರ್ ಜೊತೆ ನಾನು ಮಾತಾಡಿದ ಮೇಲೆ, ಅವನ ಜೊತೆ ಕನ್ಸಲ್ಟೇಷನ್ ಮಾಡಿದ ಮೇಲೆ, ನಾನು ಸ್ವ ಇಚ್ಛೆಯಿಂದ ಇದನ್ನೆಲ್ಲ ಬಿಟ್ಕಾಯಿನ್ಗಳನ್ನ ನಾನು ಬೇರೆ ಬೇರೆ ವಾಲೆಟ್ನಲ್ಲಿ ಇಟ್ಟಿರೋದನ್ನು ಅವ್ರಿಗೆ ಕೊಡೋದಕ್ಕೆ ಒಪ್ಕೊಂಡು ಅವ್ರಿಗೆ ಕೊಟ್ಟಿದ್ದೀನಿ. ಎಲ್ಲೋಯ್ತು ಅಂತ ಇದು ಪ್ರಶ್ನೆ. ಪಂಚನಾಮ ಮಾಡಿದಾಗ ಇದ್ದಿದ್ದೆಲ್ಲ ಇದೆಯಲ್ಲ, ಇದೆಲ್ಲ ಬಿಟ್ಕಾಯಿನ್ಸ್ ಎಲ್ಲೋಗಿದೆ. ಆಮೇಲೆ ಅದೇ ವಾಲಂಟ್ರಿ ಸ್ಟೇಟ್ಮೆಂಟಲ್ಲಿರುವಂಥ 5,000 ಅವನೇ ಹೇಳ್ತಾನೆ. ಇಬ್ಬರು ಕಳಿಸಿರೋದು ಕೋರ್ಟು ಜಾಮೀನು ಇಲ್ಲ, ಜಾಮೀನು ಅವ್ರಿಗೆ ಸಿಕ್ಕಿದೆ. ಬಟ್ ಇವರಿಗೆ ಲ್ಯಾಪ್ಸಸ್ ಇನ್ ಇನ್ವೆಸ್ಟಿಗೇಷನ್ ಏನು ತೋರಿಸುತ್ತೆ? ಸಮಬಾಳು ಸಮಪಾಲು. ನಾನು ಯಾರ ಮೇಲೂ ಆರೋಪ ಮಾಡಿಲ್ಲ. ನಾನು ಪ್ರಶ್ನೆಗಳನ್ನು ಕೇಳಿದ್ದೀನಿ ಬೇಸ್ಡ್ ಆನ್ ದ ರಿಟ್ ಪೆಟಿಷನ್ಸ್ ಫೈಲ್ಡ್, ಬೇಸ್ಡ್ ಆನ್ ದ ಪಂಚನಾಮ, ಬೇಸ್ಡ್ ಆನ್ ವಾಟ್ ಎವರ್ ಡಾಕ್ಯುಮೆಂಟ್ಸ್ ದ ಗವರ್ಮೆಂಟ್ ಹ್ಯಾಸ್ ಪ್ರೊವೈಡೆಡ್. ಇದರಲ್ಲಿ ಒಂದು ಕೂಡ ನಂದು ಸೃಷ್ಟಿ ಇಲ್ಲ. ಇದೆ ಈ ಮೇಲೆ. ಈಗ ನೋಡಿ, ಪೊಲೀಸ್ ಕಸ್ಟಡಿಯಲ್ಲಿ ಒಬ್ಬ ಅಕ್ಯೂಸ್ಡ್ ಇದ್ದಾನೆ, ಅವನಿಗೆ ಡ್ರಗ್ಸ್ ಕೊಡ್ತಾ ಇದ್ದಾರೆ ಅಂದರೆ ಯಾರು ಶಾಮೀಲ್ ಆಗೋಕ್ಕಾಗ್ತದೆ? ಹೊರಗಿನವ್ರು ಆಗೋಕ್ಕಾಗ್ತದೆ? ಒಳಗಿನವರೇ ಆಗಬೇಕಾಗ್ತದೆ. ಒಂದು ನಿಮಿಷ
ಇವ್ಯಾಲ್ಯೂಯೇಟ್ ಮಾಡೋಣ, ಮಾಡ್ತಾ ಇದ್ದೀವಿ. ಇಲ್ಲ ಈಗ ನಿನ್ನೆ ಮೊನ್ನೆ ಇದು ಬಂದಿರೋದು ಇವರೇ, ಮೊನ್ನೆಯಿಂದ ಇದು ಪ್ರಾರಂಭ ಆಯಿತು, ತಾವು ಸ್ವಲ್ಪ ಸೀರಿಯಸ್ಸಾಗಿ ತೊಗೊಂಡಿದ್ದೀರಾ. ಈಗ ನಿನ್ನೆ ಎಲ್ಲ ಓದಿರೋದು ಇದು ತಮ್ಮ ಮುಂದೆ ಮಾಹಿತಿ ಇಡಲಿಕ್ಕೆ. ಇನ್ನೂ ಕೆಲವು ಡಾಕ್ಯುಮೆಂಟ್ಸ್ ಬರೋದಿದೆ, ಇದು ಭಾಗ 1. ಸೊ ಇನ್ನು ಅದಾದಮೇಲೆ ಏನೇನು ಬರುತ್ತೆ ನೋಡಿಬಿಟ್ಟು ಖಂಡಿತವಾಗಿ ಇಫ್ ಇಟ್ ಫಿಟ್ಸ್ ಇನ್ ಟು ಅ PIL ಡೆಫಿನೆಟ್ಲಿ ವಿ ವಿಲ್ ಟೇಕ್ ಇಟ್ ಅಪ್. ಸಾರಿ, ದಟ್ ಈಸ್ ದ ಇಂಟೆನ್ಷನ್ ಅಲ್ಲ ಇವರೇ. ಯಾವುದೇ ಇಶ್ಯೂ ತೊಗೊಂಡ್ರು ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗಿಲ್ಲ ಅಂದರೆ ಏನು ಪ್ರಯೋಜನ? ನಾನು ಇವತ್ತು ತಮ್ಮ ಮುಖಾಂತರ ಸರ್ಕಾರಕ್ಕೆ 5 ಪ್ರಶ್ನೆ ಕೇಳಿದ್ದೀನಿ. ಆ ಪ್ರಶ್ನೆಗೆ ಉತ್ತರ ಕೊಡಿಸ್ಬಿಡಿ ನಮಗಷ್ಟೇ. ಆಬ್ವಿಯಸ್ಲಿ ಸರ್, ಇಫ್ ದ ಅಫಿಷಿಯಲ್ಸ್ ಆರ್ ಹ್ಯಾಂಡ್ ಇನ್ ಗ್ಲವ್, ಅವ್ರಿಗೇನು ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ಸೋದ? ಅವರಿಗೆಲ್ಲರಿಗೂ ದೇ ವಾಸ್ಟ್ ಹಿಸ್ ಪ್ರೇಯರ್, ದ ಅಕ್ಯೂಸ್ ಫಾದರ್ಸ್ ಪ್ರೇಯರ್ ಇಸ್ ದ್ಯಾಟ್ ಯಾರ್ಯಾರು ಶಾಮೀಲ್ ಇದ್ದಾರೆ ಅವರಿಗೆ ಅವರಿಗೆ ಶಿಕ್ಷೆ ಆಗಬೇಕು ಅಂತ. ಈಗ ನೀವು ಕೊಟ್ಟಿರೋ ಸ್ಟೇಟ್ಮೆಂಟ್ಗೂ 3ನೇ CM ಆಗ್ತಾರೆ ಇಷ್ಟೆಲ್ಲ ವಿವರಣೆ ಕೊಟ್ಟಿದ್ದೀರಾ. ಇದರಲ್ಲಿ ಅವತ್ತು ಹೋಮ್ ಮಿನಿಸ್ಟರ್ ಆಗಂತ ಬೊಮ್ಮಾಯಿ ಅವರ ಪಾತ್ರ ಇದೆ ಅನ್ನೋದಕ್ಕೆ ಏನು? Who is the head of the department, sir? And who is the head of the government, sir? ನೀವು ಏನು ನನ್ನ ಹತ್ರ ಏನು ಕೇಳಬೇಕು ಅಂತ ಹೇಳಿ ಬರೆದು ಕೊಟ್ಬಿಡಿ, ನಾನು ಅದೇ ಹೇಳ್ಬಿಡ್ತೀನಿ. ಅವರಿಗೆ ಕೇಳಿಬಿಡಿ, ನನಗೆ ಕೇಳಿಬಿಡಿ. ಐ ಆಮ್ ನಾಟ್ ಅಕ್ಯೂಸಿಂಗ್, ಇಲ್ಲ ಒಂದು ನಿಮಿಷ, ಐ ಆಮ್ ನಾಟ್ ಅಕ್ಯೂಸಿಂಗ್ ಎನಿಬಡಿ. ಐ ಆಮ್ ಮಿಯರ್ಲಿ ನಾನು ಫಸ್ಟ್ ಏನು ಹೇಳಿದೆ, ಐ ಆಮ್ ಪ್ರೆಸೆಂಟಿಂಗ್ ದ ಫ್ಯಾಕ್ಟ್ಸ್ ಆಫ್ ದ ಕೇಸ್. ಈಗ ನಾನು ಭಾಳ ಅವರು ಕೇಳಿದಾಗೂ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಇಫ್ ಇಟ್ ಈಸ್ ಇಂಡಿಯಾಸ್ ಬಿಗ್ಗೆಸ್ಟ್ ಕ್ರಿಪ್ಟೋ ಕರೆನ್ಸಿ ಸ್ಕ್ಯಾಂಡಲ್, ವಾಂಟ್ ದ ಮಿನಿಸ್ಟರ್ ಬಿ ಫಾಲೋಯಿಂಗ್ ಇಟ್, ಎಸ್ ಆರ್ ನೋ? ಐ ಹ್ಯಾವ್ ನೋ ಐಡಿಯಾ ಸರ್, ಅವ್ರಿಗೆ ಕೇಳಬೇಕು. ಸರ್ಕಾರದಲ್ಲಿ ಯಾವಾದರೂ ಸ್ಕ್ಯಾಂಡಲ್ ಏನಾದರೂ ಆದರೆ ಯಾರಿಗೆ ತೆಗಿತಾರ್ರಿ? ನೀವು ಅದೇ ಹೇಳ್ಬಿಡಿ, ಏನು ಯಂತ್ರ ಕೊಡಬೇಕು ಅದನ್ನು ಬರೆದು ಕೊಟ್ಬಿಡಿ. ಐ ಹ್ಯಾವ್ ಟೋಲ್ಡ್ ಮೈ ಥಿಂಗ್, ಅಕಲ್ ಮಂದೋಕೋ ಇಶಾರಾ ಕಾಫಿ ಅಂತ ಹೇಳ್ತಾರೆ. ಸರ್ ನೋಡಿ, ನೀವು ಅದನ್ನ ಡೈರೆಕ್ಟ್ ಆಗಿ ಹೇಳಿದಿರ, CM ಬದಲಾವಣೆ ಆಗುತ್ತೆ ಅಂತ ಅಂದಾಗ ನೀವು ಕ್ರೊನಾಲಜಿಕಲ್ ಆರ್ಡರ್ ಕೊಟ್ಟಿದ್ದೀರಾ. ಆ ಆರ್ಡರ್ ಅಲ್ಲಿ ವಾಟ್ ಡು ಯು ಥಿಂಕ್ ಸರ್? ಈ ಸ್ಕ್ಯಾಮನ್ನು ಪಾರದರ್ಶಕವಾಗಿ ಇನ್ವೆಸ್ಟಿಗೇಷನ್ ಆದರೆ ಸರ್ಕಾರ ಬೀಳುತ್ತಾ ಅಥವಾ ಲೀಡರ್ಶಿಪ್ ಚೇಂಜ್ ಆಗುತ್ತಾ? ವಿಲ್ BJP go for an election with this taint? ಅರ್ಥ ಮಾಡ್ಕೋಬೇಕು. ಈಗ ಸೇವಾದಲ್ಲಿ ಅವ್ರ ಮೀಟಿಂಗ್ ಇದೆ ಸರ್, ಮತ್ತು ಅವ್ರು ಬೈಕೊಂತಾರ? ಒಂದು ನಿಮಿಷ ಅಣ್ಣ, ನಿಮ್ದಾಗಿದೆ. ಯಾರು ಸರ್? ಯಾರಿಗೆ ನೋಡಿ, ಚಲವಾದಿ ನಾರಾಯಣ ಸ್ವಾಮಿ ಅವರು ನನಗೆ ಭಾಳ ಆತ್ಮೀಯರು, ಈಗಲೂ ಆತ್ಮೀಯರು, ಇಲ್ಲ ಅಂತಿಲ್ಲ. ಅವ್ರು ನಾನು ಚಿಕ್ಕವನಿಂದ ಅವರು ನನ್ನ ಬಗ್ಗೆ ಗೊತ್ತಿದೆ. ನಾನು ಸ್ಕೂಲಲ್ಲಿದ್ದಾಗಿಂದನೂ ನಾನು ಮಿನಿಸ್ಟರ್ ಆಗೋ ತನಕನೂ ಅವ್ರು ನೋಡಿದ್ದಾರೆ. ಅವರಿಗೆ ನನ್ನ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಅಕಸ್ಮಾತ್ ಅವ್ರಿಗೆ ಏನಾದರೂ ಅಂದ್ಕೊಂಡಿದ್ರೆ, ಹೌದಪ್ಪ ಪ್ರಿಯಾಂಕ್ ಖರ್ಗೆಗೆ ಎಲ್ಲ ಗೊತ್ತಿದೆ, ಅವ್ರ ಜೊತೆ ಕ್ರಿಪ್ಟೋ ಕರೆನ್ಸಿ ಚರ್ಚೆ ಮಾಡಿದ್ದೀನಿ ಅಂದರೆ ಅವ್ರು ಯಾವುದೋ ಬೇರೆ ಲೋಕದಲ್ಲಿ ಇರಬೇಕು. ಅವರು ಬಹುಶಃ ಬೇರೆದೇನೋ ಸೇವನೆ ಮಾಡ್ತಿರ್ಬೇಕು ಅವರು. ಯಾಕಂದರೆ ಐ ರೆಸ್ಪೆಕ್ಟ್ ಹಿಮ್ ಆ್ಯಸ್ ಮೈ ಎಲ್ಡರ್ ಬ್ರದರ್. ಅವ್ರಿಗೆ ನನ್ನ ಸ್ವಭಾವ ಗೊತ್ತು, ನಾನು ಅದ್ರ ಬಗ್ಗೆ ಹೆಚ್ಚು ಕಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ BJPನಲ್ಲಿ ಹೋದ ತಕ್ಷಣ ನಮ್ಮ ಸ್ವಭಾವ ಚೇಂಜ್ ಆಗಿಲ್ಲ, ಅವ್ರ ಸ್ವಭಾವ ಚೇಂಜ್ ಆಗಿರ್ಬೋದು. Correct. Your government was there. How is it that he was let go? He was not arrested. There are also reports that ಅವನಿಗೆ private jet money escape ಮಾಡಿಸಿದ್ರು. Sir, the MLA also has already told about this, saying that if he is guilty, please put him in. ಆ್ಯಂಡ್ ಇದು ಇನ್ ಇಸ್ ವಾಲಂಟ್ರಿ ಸ್ಟೇಟ್ಮೆಂಟ್ ತಾವು ನೋಡಿ, ವಾಲಂಟ್ರಿ ಸ್ಟೇಟ್ಮೆಂಟ್ನಲ್ಲಿ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾನೆ. 2015 ನಾನು ವಾಪಸ್ ಬಂದೆ ಇಂಡಿಯಾಗೆ. ಅದಾದಮೇಲೆ ನನಗೆ ಯಾರೋ ಒಬ್ಬರ ಮನೀಶ್ DK ಇಂದ ನಲಪಾಡ್ ಪರಿಚಯ ಆದರು.
ಅವ್ರ ಜೊತೆ ನಾನು ಊಟಕ್ಕೆ ಎಲ್ಲ ಹೋಗ್ತಾ ಇದ್ದೆ. ಅದಾದಮೇಲೆ ಫರ್ಜಿ ಕೆಫೆನಲ್ಲಿ ಯಾವುದೋ ಒಂದು ಜಗಳ ಆಯಿತು. ಅದಾದಮೇಲೆ ಅವ್ರು 2017-18ರಿಂದ ನಾನು ಅವ್ರ ಜೊತೆ ಸಂಪರ್ಕದಲ್ಲಿ ಇಲ್ಲ ಅಂತಲೇ ಹೇಳಿರೋದು ಅದು ಒಂದು. ಆ್ಯಂಡ್ ಫರ್ಜಿ ಕೆಫೆಗೆ ಇದಕ್ಕೇನೆ BJP is just trying to divert the attention. My simple request to all of you is the 5 questions that I have posed, let them answer. Farzi Cafe is involved with Mahaki. Stop blackmailing us. ಬ್ಲ್ಯಾಕ್ಮೇಲ್ ಯಾಕೆ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ನವರಿಗೆ? ನಿಮ್ಮದು ಇದೆ ಅಂತ. ಅರೆ ಇದ್ರೆ ಹಾಕ್ರಿ, ಒಳಗೆ ಹಾಕಿ, ನಮಗೆ ಯಾರು ಬೇಡ ಅಂದಿದ್ದಾರೆ. ಬಟ್ ಹಿಂಗೆ ಅಟೆನ್ಷನ್ ಡೈವರ್ಟಿಂಗ್ ಟ್ಯಾಕ್ಟಿಕ್ಸ್ನ ಬಂದ್ ಮಾಡಿ ನೇರವಾಗಿ ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಷ್ಟೇ. ಥ್ಯಾಂಕ್ ಯು. ಅಂದರೆ ಟ್ರಾನ್ಸ್ಫರ್ಸ್ ಆಫ್ ಬಿಟ್ ಕಾಯಿನ್ಸ್ ಹೇಗೆ ಮಾಡಿದ್ದಾರೆ ಅಂತ ರಾಬಿನ್ ಖಂಡೇಲ್ವಾಲ್ದು ಅವನು ಹೇಗೆ ಕ್ರಿಪ್ಟೋ ಕರೆನ್ಸಿ ಪಡೆದ ಅಂತ ಇದೆ. ಆದರೆ ಟ್ರಾನ್ಸಾಕ್ಷನ್ಸ್ ಇದೆ ಅಷ್ಟೇ, ಇಂಡಿವಿಜುವಲ್ ಇಲ್ಲ. ಅದು ಬರುತ್ತೆ ಸರ್, ಇವ್ರು ಇನ್ವೆಸ್ಟಿಗೇಟ್ ಮಾಡಿದ್ರೆ ಬರುತ್ತಲ್ವಾ. ಧನ್ಯವಾದ ಎಲ್ಲರಿಗೂ.